ಜೈ ಶ್ರೀರಾಮ್. ನಾವು ಇವತ್ತು ಶಂಕರರ ಒಂದು ಕರುಣಾ ಕಟಾಕ್ಷದಿಂದ ಶಾಂಕರ ವೇದಾಂತ ಸೌರಭದಲ್ಲಿ ತತ್ವಮಸಿ ಶ್ವೇತಕೇತು, ಐ ಥಿಂಕ್ ನಾನು ಅದನ್ನು ಕಳಿಸಿದ್ದೆ. ಅದು 21ನೇ ಪ್ರಕರಣ ಇರಬೇಕು ಅನಿಸುತ್ತೆ. ಫೋಟೋಗಳೆಲ್ಲ ಕಳಿಸಿದ್ದೆ. ನಾವು ಯಾವುದನ್ನು ಮಾಡಬೇಕು ಅಂತ ಅನ್ಕೊತಾ ಇದ್ವಿ. ಸೊ ನನಗನ್ನಿಸ್ತು, ಹೇಗಿದ್ರು ಇವಾಗ ರಘುನಂದನ್ ಅವರು 6ನೇ ಅಧ್ಯಾಯ ಚಾಂದೋಗ್ಯ ಉಪನಿಷತ್ನಲ್ಲಿ ಮಾಡ್ತಾ ಇದ್ದಾರೆ. ಇದೆ ತತ್ವಮಸಿ ಶ್ವೇತಕೇತು ಅಂತ. ಅದನ್ನೇ ನಾವು ಸೌರಭದಲ್ಲಿ ಇರೋದ್ರಿಂದ ಹೇಳಿದ್ರೆ ಅಲ್ಲಿ ಕನೆಕ್ಷನ್, ಇಲ್ಲಿ ಅಲ್ಲಿ ಕನೆಕ್ಷನ್ನಿಂದ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನಾವು ಅದನ್ನೇ ಚೂಸ್ ಮಾಡ್ಕೊಂಡಿದ್ದೀವಿ. ಇವತ್ತು ನಾನು ಸೇಮ್ ಚಾಂದೋಗ್ಯ ಉಪನಿಷತ್ನಲ್ಲಿ 6ನೇ ಅಧ್ಯಾಯದ ಸಾರ ರಘುನಂದನವರು ಒಳಗಡೆಯಿಂದ ಡೀಟೇಲಾಗಿ ಹೋಗ್ತಾ ಇದ್ದಾರೆ ಭಾಷ್ಯ ಇಟ್ಕೊಂಡು. ನಾನು ಹಾಗೋಗೋದಿಲ್ಲ. ಯಾಕೆಂತಂದರೆ ನಾವು ಕೂಡ ಇವಾಗ ಶಾಂಕರ ವೇದಾಂತ ಸ್ವರೂಪದಲ್ಲಿ ಅದನ್ನು ತಿಳ್ಕೋಬೇಕಾಗಿರೋದ್ರಿಂದ ನಾವು ಬರ್ಡ್ಸ್ ವ್ಯೂ ಅಂತೀವಿ. ಅಂದರೆ ನಾವು ಏರೋಪ್ಲೇನಲ್ಲಿ ಹೋಗಿ ಮೇಲ್ಗಡೆ ಬರ್ಡ್ಸ್ ಓಡಾಡ್ತಾ ಇರುತ್ತೆ, ಕೆಳಗಡೆ ನೋಡಿದ್ರೆ ಅದಕ್ಕೆ ಹೆಚ್ಚಿನ ಜಾಗ ಕಾಣುತ್ತೆ. ಅದೇ ರೀತಿ ನಾವು ಏರೋಪ್ಲೇನಲ್ಲಿ ಹೋದರೆ ಆ ಒಂದು ಸ್ಥಳ ಏನಿರುತ್ತೋ, ನಾವು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಹೋಗ್ತೀವಿ ಅಂತಂದರೆ ಅಷ್ಟು ಸುತ್ತಮುತ್ತಲಿರೋ ಜಾಗ ಎಲ್ಲ ಚೆನ್ನಾಗಿ ಕಾಣುತ್ತೆ. ಲೈಟ್ಗಳಿರುತ್ತೆ, ನಮಗೆ ಎಲ್ಲ ಕಾಣ್ತಾ ಇರುತ್ತೆ, ಅಷ್ಟಂತೂ ಗೊತ್ತಾಗುತ್ತೆ. ಆದ್ದರಿಂದ ಆ ರೀತಿ ನಾವು ಸ್ವಲ್ಪ ನೋಡಿಕೊಂಡು ನಮಗೆ ಪೀಠಿಕೆ ಆದಂಗೆ ಆಗುತ್ತೆ. ಈಗ ಹೇಗಿದ್ದರೂ ನಿಮಗೆ ರಘುನಂದನ್ ಅವರು ಮಾಡಿರೋದ್ರಿಂದ ಅಷ್ಟು ಕಷ್ಟನೂ ಆಗೋದಿಲ್ಲ. ನಾನು ಸುಮ್ಮನೆ ಮೇಲ್ಗಡೆ ಟಚಪ್ ಮಾಡ್ಕೊಂಡು ಹೋಗ್ಬಿಡ್ತೇನೆ. ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಬರ್ಡ್ಸ್ ವ್ಯೂ, ಓವರ್ ಆಲ್ ಪಿಕ್ಚರ್ ಸಿಗುತ್ತೆ. ಇಲ್ಲಿ ವೇದಗಳಿಗೆ, ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ, ಸೂತ್ರಭಾಷ್ಯಕ್ಕೆ ಮತ್ತು ನಮ್ಮ ಪುರಾಣಗಳು ಎಲ್ಲದಕ್ಕೂ ಮುಖ್ಯವಾಗಿ ಏನಪ್ಪ ಬೇಕಾಗಿದೆ ಅಂತಂದರೆ, ಏನಾದರೂ ಮಾಡಿ ಇವ್ರನ್ನ ತತ್ವದಲ್ಲಿ ನಿಲ್ಲಿಸಬೇಕು. ಇದು ಇಂಪಾರ್ಟೆಂಟ್. ಯಾಕೆ? ಪ್ರತಿಯೊಬ್ಬ ಮನುಷ್ಯನಿಗೂ ಆನಂದ ಬೇಕಾಗಿದೆ, ಹೊರಗಡೆ ಹುಡುಕ್ತಾ ಇದ್ದಾನೆ, ಅದು ಸಿಗೋತಿಲ್ಲ, ತನ್ನ ಒಳಗಡೆನೇ ಇದೆ, ಅದಕ್ಕೋಸ್ಕರ ಅಂತ. ನೀವು ಯಾವುದೇ ತಗೊಳ್ಳಿ, ವೇದಗಳು ಅದಕ್ಕೆ ಎಲ್ಲವೂ ಅದಕ್ಕೆ ಬಂದಿದೆ. ಆದರೆ ಒಂದೊಂದು ಕಡೆ ಒಂದೊಂದು ಮೆಥಡ್ನ ಯೂಸ್ ಮಾಡಿಕೊಂಡು ನಮ್ಮನ್ನು ತತ್ವದಲ್ಲಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. 10 ಉಪನಿಷತ್ತುಗಳು 11 ಅಥವಾ ಬೇರೆ ಬೇರೆ ಥರನೇ ತೋರಿಸ್ತಾ ಬರುತ್ತೆ. ಭಗವದ್ಗೀತೆ ಎಲ್ಲ ಉಪನಿಷತ್ತುಗಳ ಸಾರ ತುಂಬಿ ಅದು ತತ್ವ ಸಾಧನೆ ಎರಡನ್ನೂ ಹೇಳ್ತಾ ಹೋಗುತ್ತೆ. ನಮಗೆಲ್ಲ ಉಪನಿಷತ್ತುಗಳು ಒಟ್ಟಿಗೆ ಸಾಧನೆ ಸಿಗೋದಿಲ್ಲ. ಕೆಲವು ಉಪನಿಷತ್ತುಗಳಲ್ಲಿ ಕೆಲವು ಸಾಧನೆ ಹೇಳ್ತಾರೆ. ಅದರಿಂದ ನಮಗೆ ಭಗವದ್ಗೀತೆ ಸಾಧನ ಪ್ರಸ್ಥಾನ, ಅಲ್ಲಿ ಸಾಧನೆಗಳು ಹೇಗೆ ಮಾಡಬೇಕು ಅಂತ ಫ್ರಮ್ ದಿ ಬಿಗಿನಿಂಗಿಂದ ಕೊನೆಯವರೆಗೂ. ಅದಕ್ಕೆ ನಾವು ಭಗವದ್ಗೀತೆ ಬಿಡಬಾರ್ದು. ಅಲ್ಲಿ ತತ್ವ ಇಲ್ವಾ? ಇದೆ, ಎರಡೂ ಇದೆ. ಅದಕ್ಕೋಸ್ಕರನೇ ಇದನ್ನು ಪಂಚಮ ವೇದ ಅಂತಾರೆ ಭಗವದ್ಗೀತೆನ. ನಾವು ಅದೊಂದು ಹಿಡ್ಕೊಂಡ್ರೂ ಸಾಕು, ಉದ್ಧಾರ ಆಗ್ಬಿಡ್ತೀವಿ ಅಂತ. ಹಾಗಾದರೆ ಇವಾಗ ಅವರು ತಿಳಿಸ್ಕೊಡ್ಬೇಕಾದ್ರೆ ನಮಗೆ ಗೊತ್ತಿದೆ, ಆತ್ಮನು ತುಂಬ ಸೂಕ್ಷ್ಮವಾಗಿರ್ತಾನೆ. ಅವನು ನಮ್ಮ ಕರ್ಮೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ, ಅಂತಃಕರಣಕ್ಕೆ ಎಟ್ಕೋದಿಲ್ಲ. ಸೂಕ್ಷ್ಮ ಅಂತಂದರೆ ಇಲ್ಲಿ ವೈರಸ್, ಕರೋನಾ ಥರ, ಬ್ಯಾಕ್ಟೀರಿಯಾ ಥರ ತುಂಬ ಸೂಕ್ಷ್ಮವಾಗಿರ್ತಾನೆ ಅಂತ ಹಾಗಲ್ಲ. ಅಟ್ಲೀಸ್ಟ್ ಅವನು ಮೈಕ್ರೋಸ್ಕೋಪ್ನಲ್ಲಿ ನೋಡ್ಬೋದು. ನಮ್ಮ ನಿಜವಾದ ಸ್ವರೂಪನಾದ ಆತ್ಮನ್ನ ಯಾವ ಮೈಕ್ರೋಸ್ಕೋಪ್ನಲ್ಲಿ ನೋಡ್ತೀರಾ? ನೋಡೋಕ್ಕೆ ಬರೋಲ್ಲ. ಮತ್ತು ಹೇಗೆ ನೋಡಬೇಕು? ನಮಗೆ 3 ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಒಂದು ಇಂದ್ರಿಯಾನುಭವ, ಅದಕ್ಕೆ ಪರ್ಸೆಪ್ಷನ್ ಅಂತೀವಿ. ಎರಡನೇದು ಮನಸ್ಸಿನ ಅನುಭವ, ವೇದನಾನುಭವ, ಸುಖ ದುಃಖದ ಅನುಭವ, ಫೀಲಿಂಗ್ಸ್, ಭಯ, ಇವೆಲ್ಲ ಅದರಿಂದನೂ ನೋಡೋಕ್ಕೆ ಬರಲ್ಲ. ನಮ್ಗೆ ಎರಡೂ ಇದೆ.
ಇದು ಬಿಟ್ಟು ಮೂರನೇ ಅನುಭವ ಉಪಯೋಗಿಸ್ಬೇಕು, ನೇರಾದ ಅನುಭವ. ಅದು ನಮಗೆ ಗೊತ್ತಿದೆ. ಈಗ ನಾವು ಅವಸ್ಥಾತ್ರಯ ವಿಚಾರದಿಂದ ಎಲ್ಲರೂ ಚೆನ್ನಾಗಿ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸ್ಕೊಂಡಿದ್ದೀವಿ. ಇರೋದರಲ್ಲಿ ಅವಸ್ಥಾತ್ರಯ ತುಂಬ ಸ್ಥೂಲವಾಗಿದೆ, ಯಾರಿಗೆ ಹೇಳಿದ್ರೂ ಅರ್ಥ ಆಗುತ್ತೆ. ಈಗ ಈ 6ನೇ ಅಧ್ಯಾಯದ ಚಾಂದೋಗ್ಯ ಉಪನಿಷತ್ತು ಅದರಲ್ಲಿ ಹೇಗೆ ತೋರಿಸ್ತಾರೆ ಅಂತ ನೋಡೋಣ. ಉಪನಿಷತ್ತುಗಳು 10-11 ಇವೆ. ಅದರಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಹೆಸರೇ ಹೇಳೋ ಹಾಗೆ ತುಂಬ ದೊಡ್ಡದು. ಅದು ಬಿಟ್ಟರೆ ಚಾಂದೋಗ್ಯ ಉಪನಿಷತ್ತು, ಇವೆರಡು ತುಂಬ ದೊಡ್ಡ ಉಪನಿಷತ್ತುಗಳು. ಒಂದೊಂದಕ್ಕೆ 2-2 ಭಾಗ ಇದೆ. ಒಂದೊಂದು ಇಷ್ಟಿಷ್ಟು ದಪ್ಪ ಪುಸ್ತಕ ಇರುತ್ತೆ, ತುಂಬ ದೊಡ್ಡದು. ಉಪನಿಷತ್ತುಗಳಲ್ಲಿ ಇವೆರಡು ದೊಡ್ಡದು ಅಂತ ಹೇಳ್ತೀವಿ. ಈಗ ನಾವು ತಗೊತಾ ಇರೋ ಚಾಂದೋಗ್ಯವು, ಆಮೇಲೆ ಶಂಕರಾಚಾರ್ಯರು ಇವೆರಡಕ್ಕೂ ಡೀಟೇಲ್ ಆಗಿ ಭಾಷ್ಯ ಬರೆದಿದ್ದಾರೆ. ಅದಕ್ಕೋಸ್ಕರನೇ ಈ ಉಪನಿಷತ್ತುಗಳನ್ನು ಸ್ವಲ್ಪ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ಮಿಕ್ಕಿರೋ ಉಪನಿಷತ್ತುಗಳು ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಒಂದು. ಈಗ ಚಾಂದೋಗ್ಯ ಉಪನಿಷತ್ನಲ್ಲಿ 2 ಪುಸ್ತಕಗಳಿದೆ. ಅಲ್ಲಿ ಒಟ್ಟು 8 ಅಧ್ಯಾಯಗಳು, ಚಾಪ್ಟರ್ ಇದೆ. ಸೊ ಮೊದಲನೇ 4 ಮೊದಲನೇ ಭಾಗದಲ್ಲಿದೆ, ಇನ್ನು ಮಿಕ್ಕಿರೋ ಕೊನೆ ಭಾಗದಲ್ಲಿ 4 ಅಲ್ಲಿದೆ. ನಮಗೆ ನಿಜವಾಗ್ಲೂ ಕರ್ಮಕಾಂಡ, ಉಪಾಸನಕಾಂಡ ಇವೆಲ್ಲ ಹೇಳ್ತಾ ಬರ್ತಾರೆ, ನಮ್ಗೆ ಅಷ್ಟು ಬೇಕಾಗಿಲ್ಲ. ಈಗ ಅದನ್ನು ಪಾಲನೆ ಮಾಡೋರು ಇಲ್ಲ. ನಮಗೆ ಬೇಕಾಗಿರೋದು ಜ್ಞಾನಕಾಂಡ. ಅದಕ್ಕೋಸ್ಕರನೇ ರಘುನಂದನ್ 6ನೇ ಅಧ್ಯಾಯದಿಂದ ಶುರು ಮಾಡಿದ್ದಾರೆ. ಅಲ್ಲಿಂದನೇ ನಮಗೆ ಮೋಕ್ಷಕ್ಕೆ ತುಂಬ ಸಹಾಯ ಆಗುವಂಥದ್ದು ಹೇಳ್ತಾರೆ. ಅದ್ರ ಹಿಂದೆ ಎಲ್ಲ ಉಪಾಸನೆಗಳು, ಕರ್ಮಕ್ಕೆ ಸಂಬಂಧಪಟ್ಟಿರೋದು ಅವೆಲ್ಲ ಹೇಳ್ತಾರೆ. ಅದು ನಮ್ಗೆ ಇವಾಗ ಸದ್ಯಕ್ಕೆ ಬೇಡ ಅಂತ ಬಿಟ್ಟಿದ್ದೀವಿ. ಈ 6ನೇ ಅಧ್ಯಾಯದಲ್ಲೂ ಕೂಡ ನಾನು ಮೊದಲೇ ಹೇಳಿದೆ ನಿಮಗೆ 3 ಥಿಂಗ್ಸ್ ಇಂಪಾರ್ಟೆಂಟ್. ಒಂದು, ಏನಾದರೂ ಮಾಡಿ ತತ್ವದಲ್ಲಿ ನಿಲ್ಲಿಸಬೇಕು ಅನ್ನೋದು. ಈ 6ನೇ ಅಧ್ಯಾಯದಲ್ಲಿ 3 ವಿಚಾರ ತಗೊಂಡ್ಬರ್ತಾರೆ. ಆತ್ಮಜ್ಞಾನ, ಎಲ್ಲ ಉಪನಿಷತ್ತುಗಳಿಗೂ ಅದೇ ಗುರಿ, ಮನುಷ್ಯನಿಗೂ ಬೇಕಾಗಿರೋದು ಅದೇ. ಈ ಆತ್ಮಜ್ಞಾನವನ್ನು ಹೇಗೆ ತಿಳಿಸ್ಕೊಡ್ತಾರೆ? ಸೃಷ್ಟಿಯ ಪ್ರಕ್ರಿಯೆ, ಅಂದರೆ ಸೃಷ್ಟಿ ಹೇಗಾಯಿತು ಅಂತ ತೋರಿಸ್ತಾರೆ. ಅದಕ್ಕೆ ತ್ರಿವೃತ್ತೀಕರಣ ಅಂತ ಹೇಳ್ತಾರೆ. ಮತ್ತೆ ಗಾಢ ನಿದ್ರೆ ಅನುಭವ, ನಿದ್ದೆ, ನಮ್ಮ ಸತ್ ಸ್ವರೂಪದಲ್ಲಿ ಒಂದಾಗಿರ್ತೀವಿ ನೋಡಿ. ಅವಸ್ಥಾತ್ರಯ ತಂದಿಲ್ಲಿ ಸೇರಿಸ್ಬಿಟ್ರು ಮೆತ್ತಿಗೆ ಉಪನಿಷತ್ನಲ್ಲಿ. ಹಾಗೆ ಈ ಅವಸ್ಥಾತ್ರಯದ ವಿಚಾರ ಮಾಂಡಿಕ್ಯದಲ್ಲಿ ಮುಖ್ಯವಾಗಿ ಹೇಳಿದೆ. ಅಲ್ಲಿ ಎಲ್ಲೇ ಅವಸ್ಥಾತ್ರಯ ಬಂದರೂ ಕೂಡ ಅದು ವಸ್ತುತಂತ್ರವಾದ ಸಾಧನೆ. ಮುಖ್ಯವಾಗಿ ಮಾಂಡಿಕ್ಯ ಉಪನಿಷತ್ನಲ್ಲಿ ಬಂದಿದೆ. ಅದು ಬಿಟ್ಟರೆ ಚಾಂದೋಗ್ಯದಲ್ಲಿದೆ, ಬೃಹದಾರಣ್ಯಕದಲ್ಲಿದೆ, ಪ್ರಶ್ನೋಪನಿಷತ್ನಲ್ಲಿದೆ. ಹೀಗೆ ಎಲ್ಲ ಕೆಲವು ಉಪನಿಷತ್ತುಗಳಲ್ಲೂ ಇದರ ವಿಚಾರ ಬರುತ್ತೆ. ಆದ್ದರಿಂದ ಇಲ್ಲೂ ಕೂಡ 3 ಹೇಳ್ತಾರೆ. ಅಲ್ಲಿಗೆ ಯಾವ್ದು ಹೇಳ್ತಾ ಇದ್ದಾರೆ? ಆತ್ಮಜ್ಞಾನ ಮುಖ್ಯ. ಅದರಲ್ಲಿ ಪ್ರಪಂಚ ಹೇಗೆ ಸೃಷ್ಟಿ ಆಯಿತು ತಗೊಂಡ್ಬರ್ತಾರೆ. ಮತ್ತು ನಮಗೆ ಎಲ್ರಿಗೂ ಕಾಮನ್ ಆಗಿರುವಂಥ ಅನುಭವ, ನಿದ್ದೆ ಅನುಭವ ತಗೊಂಬಂದು ತೋರಿಸ್ತಾರೆ. ಸೊ ಈ 3 ಮೇನ್ ಟಾಪಿಕ್ಗಳಿರುತ್ತೆ. ನಾವು ಅದರ ಪ್ರಕಾರ ನೋಡ್ಕೊಂಡು ಹೋದರೆ ಆಯಿತು. ಈಗ ತೈತರಿ ಉಪನಿಷತ್ತು ಗೋಪಿನಾಥ್ ಅವರು ಮಾಡ್ತಾ ಇದ್ದಾರೆ. ಅಲ್ಲೇನು ಮಾಡಿದ್ರು? ಪಂಚಕೋಶ ಪ್ರಕ್ರಿಯೆ ಅಂತ ತಗೊಂಡ್ಬಂದ್ರು. ಅಲ್ಲೂ ಆತ್ಮನ್ ತಿಳಿಸದೆ, ಬೇರೆದೇನಿಲ್ಲ. ಈಗ ಆತ್ಮನ್ ತಿಳಿಸ್ಬೇಕಾದ್ರೆ ಪಂಚಕೋಶ ಪ್ರಕ್ರಿಯೆ ತಗೊಂಡು, ಮತ್ತು ಆ ಪ್ರಕ್ರಿಯೆ ಹಿಂದೆಗಡೆ ಇನ್ನೇನು ಹೇಳಿದ್ರು? ಸೃಷ್ಟಿ ಪ್ರಕ್ರಿಯೆ, ಪ್ರಪಂಚ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳಿದ್ರು. ನೋಡಿ ಹೆಂಗಿದೆ. ಅದೇ ರೀತಿ ಇಲ್ಲಿ ಸೃಷ್ಟಿ ವಿಚಾರನ ತಗೊಂಡ್ಬರ್ತಾ ಇದ್ದಾರೆ. ಅಲ್ಲಿ ಯಾವ ಥರ ಹೇಳಿದ್ರು? ಅಲ್ಲಿ ತಂದೆ ಮಗ, ಯಾರನ್ನಲ್ಲಿ ತೈತರಿ ಉಪನಿಷತ್ನಲ್ಲಿ ಭೃಗುವಲ್ಲಿ ಅವನಿಗೆ ಹೇಳ್ತಾರೆ, ಯಾವುದರಿಂದ ಇದು ಬಂದಿದೆಯೋ, ಯಾವುದರಿಂದ ನಿಂತಿದೆಯೋ, ಯಾವುದರಲ್ಲಿ ಕೊನೆಗೆ ಹೋಗಿ ಸೇರುತ್ತೋ ಅಂತ ತಪಸ್ ಮಾಡ್ಕೊಂಬ ಅಂತ ಹೇಳ್ತಾರೆ. ಅದೆಲ್ಲ ನಮಗೆ ಗೊತ್ತಿದೆ. ಅನ್ನದಿಂದ ಬಂದಿದೆ ಇದು, ಅನ್ನದಿಂದ ಜೀವಿಸ್ತಾ ಇದೆ. ಇವಾಗ ನಮ್ಮ ಶರೀರ ನಾವೆಲ್ಲ ಹುಡ್ತೀವಿ, ಅನ್ನದಿಂದ ಬಂದಿರೋದು. ಜೀವಿಸೋದು ಹುಟ್ಟಿದ ಮೇಲೆ. ಅನ್ನ ಇಲ್ಲದೆ ಬದುಕ್ತೀವ ನಾವು? ಇರೋಲ್ಲ. ಅನ್ನನೇ ಬೇಕು.
ಕೊನೆಗೆ ಸತ್ತರೆ ತಗೊಂಡೋಗಿ ಊತಾಕ್ತಾರೆ. ಏನಾಗುತ್ತೆ? ಅನ್ನಕ್ಕೆ ಹೋಗುತ್ತೆ, ಮಣ್ಣಾಗತ್ತೆ. ಅದೇ ರೀತಿ ನಾವು ಎಲ್ಲರೂ ಬ್ರಹ್ಮದಿಂದ ಬಂದಿದ್ದೀವಿ, ಬ್ರಹ್ಮದಿಂದ ಜೀವಿಸ್ಕೊಂಡಿದ್ದೀವಿ. ಕೊನೆಗೆ ಹೋದ್ರೆ ಬ್ರಹ್ಮನಲ್ಲೇ ಒಂದಾಗ್ತೀವಿ. ಇದು ಸೊ ಇಷ್ಟಂತೂ ನಮಗೆ ಗೊತ್ತಿದೆ. ಅಲ್ಲೇನು ಮಾಡಿದ್ರು? ಸೃಷ್ಟಿ ವಿಚಾರ ಹೇಳುವಾಗ ಅಲ್ಲಿ ಏನು ಮಾಡಿದ್ರಲ್ಲಿ ಫಸ್ಟ್ ಎತ್ಕೊಂತಾನೆ ಭೃಗುವಲ್ಲಿ ಅಂತ ತಗೊಂಡ್ಬಂದ್ರು. 3 ವಲ್ಲಿಗಳಿದೆ ಗೊತ್ತು ನಮಗೆ: ಶಿಕ್ಷಾವಲ್ಲಿ, ಭೃಗುವಲ್ಲಿ, ಆನಂದವಲ್ಲಿ. ಶಿಕ್ಷಾವಲ್ಲಿಲಿ ಶಿಷ್ಯನು ಗುರುಕುಲದಲ್ಲಿ 12 ವರ್ಷಗಳ ಕಾಲ ಇದ್ದರೆ ಏನು ಹೇಳ್ಕೊಡ್ತಾರೆ ಎಲ್ಲ ಹೇಳ್ತಾ ಇದ್ದಾರೆ. ಈಗ ನಮ್ಮ ಹೀರೋ ಯಾರಿಲ್ಲಿ? ಶ್ವೇತಕೇತು 12 ವರ್ಷಗಳ ಕಾಲ ಗುರುಕುಲದಲ್ಲಿ ಏನು ಮಾಡ್ದ? ತೈತೇರಿಯ ಉಪನಿಷತ್ ನೋಡ್ಕೋಬೇಕು. ಹೆಂಗಿದ್ದ, ಹೆಂಗೆ ಅವನು ಅಧ್ಯಯನ ಮಾಡ್ತಾ ಇದ್ದ, ಏನೇನು ಹೇಳ್ಕೊಟ್ರು ಅಂತ. ಈಗ ಇಲ್ಲಿ ಅವನು ಬಂದ ಮೇಲೆ ಇಲ್ಲಿ ಅವನಿಗೆ ಆತ್ಮತತ್ವವನ್ನು ಅವ್ರ ತಂದೆ ತಿಳಿಸ್ಕೊಡ್ತಾರಲ್ಲ, ಹಾಗೆ ಅದರಲ್ಲಿ ಅವ್ರ ತಂದೆ ಭೃಗುಗೆ ತಿಳಿಸ್ಕೊಡ್ತಾರೆ. ಹೆಂಗೆ ತಿಳಿಸ್ಕೊಡ್ತಾರೆ? ತಪಸ್ ಮಾಡು ಅಂತಾರೆ ಅಲ್ಲಿ. ಹಾಗೆ ಹೇಳಿದಾಗ ಅವನು ಹೋಗಿ ತಪಸ್ ಮಾಡ್ತಾನೆ. ನಮಗೆ ಗೊತ್ತಿದೆ ಈ ಯಾತ್ರಿಂದ ಬಂದಿದೆ, ನೀನೇ ಅವರು ಅಷ್ಟೇ ಕೊಡೋದು, ಹೋಗು ನೀನು. ಇದು ಪ್ರಪಂಚ ಅಂದರೆ ಈ ಶರೀರ ಯಾವುದರಿಂದ ಬಂದಿದೆ, ಯಾವುದರಿಂದ ನಿಂತಿದೆ, ಕೊನೆಗೆ ಅಲ್ಲಿಗೆ ಹೋಗಿ ಸೇರುತ್ತೆ. ನೀನು ತಪಸ್ ಮಾಡಿ ಕಂಡಿಡಿ ಅಂತಾನೆ. ಅವನು ಹೋಗ್ತಾನೆ, ತಪಸ್ ಮಾಡ್ತಾನೆ. ಆ ತಪಸ್ ಹೆಂಗೆ ಮಾಡಬೇಕು ಅಂತಲೂ ಹೇಳ್ತಾರೆ. ಅಲ್ಲಿ ಅನ್ನದಿಂದ ಬಂದಿದೆ ಅಂತ ಹೇಳ್ತಾನೆ. ಅನ್ನ ಅಂತ ಗೊತ್ತಾಗುತ್ತೆ. ತಿರ್ಗಾ ಬಂದಿದೆ, ಇದು ಅನ್ನದಿಂದ ಬಂದಿದೆ ಅಂತಾನೆ. ಮತ್ತೂ ತಪಸ್ ಮಾಡು ಅಂತಾನೆ. ಹೋಗ್ತಾನೆ ತಿರ್ಗಾ. ಅನ್ನ ಇದ್ದರೆ ಅದಕ್ಕಿಂತ ಪ್ರಾಣ ಇರಬೇಕು ಅಂತ ಪ್ರಾಣ ಅಂತ ಹೇಳಿ ಮತ್ತೆ ಬರ್ತಾನೆ. ಹೋಗಿ ತಿರ್ಗಾ ತಪಸ್ ಮಾಡು ಅಂತಾನೆ. ಪ್ರಾಣ ಇರುತ್ತೆ, ಮನಸ್ಸಿರಬೇಕು. ಮನಸ್ಸೇ ಎಲ್ಲತ್ತಿಕ್ಕೂ ಕಾರಣ ಅಂತ. ಆಮೇಲೆ ತಿರ್ಗಾ ಹಿಂಗೆ ಹೋಗಿ ಬುದ್ಧಿಯಿಂದ ಕೊನೆಗೆ ಆನಂದ, ಅಲ್ಲಿಗೆ ಹೋಗ್ತಾನೆ. ಆನಂದವೂ ಕೂಡ ಕೋಶಗಳು ಅಂತ ಹೇಳಿ ಆ ಆನಂದವನ್ನು ಮೀರೋದು ಅಂತ ಅಲ್ಲಿ ಹಾಕಿ ತೋರಿಸಿದ್ರು. ಇಲ್ಲೇನು ಮಾಡ್ತಾರೆ? ಇಲ್ಲಿ ಕೂಡ ಅವನು 12 ವರ್ಷಗಳ ಕಾಲ ಗುರುಕುಲದಲ್ಲಿ ಇದ್ದು ಬರ್ತಾನೆ. ಇವನಿಗೆ ಆತ್ಮತತ್ವವನ್ನು ಹೇಗೆ ತಿಳಿಸ್ಕೊಡ್ತಾರೆ. ಮತ್ತೆ ತೈತೇರಿಯ ಉಪನಿಷತ್ನಲ್ಲಿ ಸೃಷ್ಟಿ ವಿಚಾರ ಹೇಳೋದು. ಹೇಗೆ ಹೇಳೋದ್ರಲ್ಲಿ ಪಂಚಭೂತ ಪರಮಾತ್ಮನು ಬ್ರಹ್ಮನು ತಾನು ಒಬ್ಬನೇ ಇದ್ದ. ಅವನು ಯೋಚನೆ ಮಾಡ್ದ ಸೃಷ್ಟಿ ಮಾಡಬೇಕು ಅಂತ. ಅದಕ್ಕೇನು ಮಾಡ್ದ? ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶ ಏನು ಮಾಡ್ತು? ವಾಯುವನ್ನು ಅದು ಯೋಚನೆ ಮಾಡ್ತು. ಆಮೇಲೆ ವಾಯುವನ್ನು ಸೃಷ್ಟಿ ಮಾಡ್ತು. ವಾಯು ಏನು ಮಾಡ್ತು? ಅದು ಯೋಚನೆ ಮಾಡ್ತು. ಅಗ್ನಿಯನ್ನು ಸೃಷ್ಟಿ ಮಾಡ್ತು. ಅಗ್ನಿ ಏನು ಮಾಡ್ತು? ಅದು ಯೋಚನೆ ಮಾಡಿ ನೀರನ್ನು ಸೃಷ್ಟಿ ಮಾಡ್ತು. ಅಪ್ಪು ಅದು ಏನು ಯೋಚನೆ ಮಾಡಿ ಭೂಮಿಯನ್ನು ಸೃಷ್ಟಿ ಮಾಡ್ತು. ಭೂಮಿಯಿಂದ ಅನ್ನ ಬರುತ್ತೆ, ಅನ್ನದಿಂದ ಪ್ರಜೆಗಳು ಬರ್ತಾರೆ, ಗಿಡಗಳು, ಈ ಔಷಧ ಇವೆಲ್ಲ ಬರುತ್ತೆ ಅಂತ ಹಂಗೆ ತಗೊಂಡ್ಬಂದು ಮತ್ತೆ ವಾಪಸ್ ಶರೀರದಿಂದನೇ ಹೋದ್ರು. ಅವನು ತಪಸ್ ಮಾಡಿದಾಗ ಅನ್ನಮಯ ಕೋಶ, ಅದರಿಂದ ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ಬುದ್ಧಿ, ಹಾಗೇ ಹಿಂದಕ್ಕೆ ಹೋದರು. ಅಲ್ಲಿ ಸೃಷ್ಟಿ ಹೇಗಾಯಿತು ಅಂತ ಪಂಚಭೂತಗಳಿಂದ ಆಗದ್ದನ್ನು ಹೇಳಿದರು. ಒಟ್ಟಿನಲ್ಲಿ ಎಲ್ಲಿಂದ ಆಗಿರೋದು? ಬ್ರಹ್ಮನಿಂದನೇ ಆಗಿರೋದು. ಈಗ ಇಲ್ಲಿ ನೋಡಿ ಎಷ್ಟು ರಿಸಂಬಲೆನ್ಸ್ ಇರುತ್ತೆ, ಕಂಪ್ಯಾರಿಸನ್ ಇರುತ್ತೆ. ಈ ಅಧ್ಯಾಯದಲ್ಲಿ ನಮಗೆ ಈ 3 ವಿಚಾರ ಇದೆಯಲ್ಲ, ಜ್ಞಾಪಕ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಅಲ್ಲಿ ತನ್ನ ತಂದೆ ಎಲ್ಲೋ ಬೇರೆ ಕಡೆ ಹೋಗಬೇಕಾಗತ್ತೆ. ಯಾರು? ಶ್ವೇತಕತೆ ತಂದೆ ಉದ್ದಾಲಕನು. ಆ ಶ್ವೇತಕೇತು ಅಂತ ಅವನ ಮಗ ಅವನ್ನ ಗುರುಕುಲ ಕಳಿಸ್ತಾನೆ. 12 ವರ್ಷಗಳ ಕಾಲ ಗುರುಕುಲದಲ್ಲಿ ಇರ್ತಾನೆ. ವಾಪಸ್ ಬರ್ತಾನೆ. ಬಂದರೆ ತಂದೆ ನೋಡ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಅಂತಾರೆ. ಏನಾದರೂ ವಿದ್ಯೆ ಕಲ್ತ್ಕೊಂಡ್ರೆ ಅವನಲ್ಲಿ ಅಹಂಕಾರ ಕಡಿಮೆ ಆಗಿರಬೇಕು, ಮತ್ತು ಅವನು ವಿನಯ ಅಹಂಕಾರ ಕಡಿಮೆ ಆಗಿರಬೇಕು ಅನ್ನೋದೇ ಮುಖ್ಯವಾಗಿ. ನಮ್ಮ ಗುರುಕುಲದಲ್ಲೇ ಹಂಗೆ ಹೇಳಬೇಕಾದ್ರೆ, ಅಂದರೆ ನಮ್ಮ ಪಾಠಗಳಲ್ಲೇ ಹಂಗೆ ಹೇಳಬೇಕಾದ್ರೆ, ಆತ್ಮತತ್ವದ ವಿಚಾರ ಕಲಿಯಕ್ಕೆ ಹೋಗಬೇಕು ಅಂದರೆ ಅವನಿಗೆ ಅಹಂಕಾರ ಕಡಿಮೆ ಆಗದೆ ಇದ್ದರೆ ಹೇಗೆ? ಆದರೆ ಅವರಪ್ಪ ಗಮನಿಸ್ತಾನೆ, ಇವನು ತಲೆ ಎತ್ಕೊಂಡು ಅಹಂಕಾರದಿಂದ ನಡೀತಾ ಇರ್ತಾನೆ, ಮೆರಿತಾ ಇರ್ತಾನೆ. ಅವರಪ್ಪನ ಮಾತಾಡೋದು ಇಲ್ಲ. ಅವರಪ್ಪ ಏನಪ್ಪ ಇದು ವಿದ್ಯೆ ಕಲ್ತ್ಕೊಂಬ ಅಂತ ಕಳಿಸಿದ್ರೆ
ಇವನೇನು ಹೀಗೆ ಸೆಟ್ಕೊಂಡು ಓಡಾಡ್ತಾ ಇದ್ದಾನೆ, ಅಹಂಕಾರ ಬಂದಿದೆ ಇವನಿಗೆ, ಅಹಂಕಾರ ಹೋಗ್ಬೇಕು ಅಂದರೆ ಇವನಿಗೆ ಅಹಂಕಾರ ಜಾಸ್ತಿ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಕೇಳಿ ಅವನೇನು ಅವ್ರ ಮಗ, ನಾನು MSc ಓದಿದ್ದೀನಿ, ನಮ್ಮಪ್ಪ BSc, ನಮ್ಮ ಅಪ್ಪನಿಗೇನು ಕಾಲಿಗೆ ನಮಸ್ಕಾರ ಮಾಡೋದು, ನಾವೆಲ್ಲ ಹಿಂಗೆ ನೋಡಿ ಗುರುಕುಲದಲ್ಲಿದ್ದು ಇಷ್ಟೆಲ್ಲ ಮಾಡಿ ಅವನು ಅಹಂಕಾರದಿಂದ ಇರ್ತಾನೆ ಅಂದರೆ ಅವ್ರ ಅಪ್ಪನಿಗೆ ಗೊತ್ತಾಗ್ಬಿಡುತ್ತೆ. ಅವರಪ್ಪ ಬ್ರಹ್ಮಜ್ಞಾನಿ, ಸೂಕ್ಷ್ಮ ಬುದ್ಧಿ ಇರೋರು. ಗೊತ್ತಾಗಿದ ತಕ್ಷಣ ಮಗನ್ನ, ಶ್ವೇತಕೇತು, ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ಅದು ನೀನು ಕಲ್ತಿದ್ದೀಯಾ ಅಂತ ಕೇಳ್ತಾರೆ. ಏನೇನೋ ಯಾವುದು ಒಂದನ್ನು ತಿಳಿದ್ರೆ ಪ್ರಪಂಚದಲ್ಲಿ ಎಲ್ಲವನ್ನೂ ತಿಳಿದಂಗಾಗಬೇಕಾ? ಅಂಥದ್ದು ಯಾವುದು ಇಲ್ಲವೇ ಇಲ್ಲ ಅಂದ್ಬಿಡ್ತಾನೋ. ಇಲ್ಲ ಇಲ್ಲ ಇದೆ ಅಂತಾನೆ. ಯಾವುದು ಎಕ್ಸಾಂಪಲ್ ಹೇಳು ಅಂತ ಹೇಳ್ತಾನೆ. ಅವನು ಇನ್ನೂ ಒಂದು ಹೇಳ್ತಾನೆ, ನಮ್ಮ ಗುರುಗಳು ನನಗೆ ತಿಳಿಸ್ಕೊಡ್ಲಿಲ್ಲ ಅಂದರೆ ಗುರುಗಳಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ನಾನು ಇಂಟೆಲಿಜೆನ್ಸ್ ಸ್ಟೂಡೆಂಟ್, ನನಗೆ ಗುರುಗಳು ಏನಿದ್ರು ಫಸ್ಟ್ ಹೇಳಲೇಬೇಕು. ಅವ್ರು ಹೇಳಲಿಲ್ಲ ಅಂದರೆ ಗುರುಗಳಿಗೆ ಗೊತ್ತಿಲ್ಲ. ಇದೊಂಥರ ಅಹಂಕಾರ. ಮತ್ತೆ ತಂದೆಗೆಲ್ಲ ಗೊತ್ತಾಗುತ್ತಲ್ವ, ಆಗ ಎಕ್ಸಾಂಪಲ್ ಕೊಡಬೇಕಾಗತ್ತೆ ಅವನಿಗೆ. ಏನು ಎಕ್ಸಾಂಪಲ್ ಕೊಡ್ತಾರೆ ನೋಡು, ಮಡಕೆ, ಕುಡಿಕೆ, ಶ್ರಾವ, ತಟ್ಟೆ ಇಷ್ಟೊಂದಿದೆ. ಯಾತ್ರಿಂದ ಆಗಿದೆ? ಮಣ್ಣಿನಿಂದ ಆಗಿದೆ. ಈಗ ಮಣ್ಣನ್ನು ತಿಳಿದರೆ ಎಲ್ಲವನ್ನು ತಿಳಿದಂಗಾಯ್ತೋ ಇಲ್ವೋ? ಮುಗಿದೋಯ್ತು. ಮಣ್ಣನ್ನು ಬಿಟ್ಟು ಮಡಕೆ ತೋರಿಸಿ, ಇರೋದಿಲ್ಲ. ಅಲ್ಲಿಗೆ ಮಣ್ಣು ಕಾರಣ. ಇದು ಕಾರ್ಯಕಾರಣ ಭಾವದಿಂದ ಸೃಷ್ಟಿ ತೋರಿಸ್ತಾ ಇದ್ದಾರೆ. ತೈತರಿ ಉಪನಿಷತ್ನಲ್ಲೂ ಹಾಗೆ, ಇಲ್ಲೂ ಹಾಗೆ. ಅಲ್ಲಿಗೆ ಮಣ್ಣು ಕಾರಣ, ಅದರಿಂದ ಮಡಕೆ ಕುಡಿಕೆ ಆಯಿತು ಅಂತ ಹೀಗೆ ತಗೊಂಡ್ಬರ್ತಾರೆ ಅವರು. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಲ್ಲದೆ ಅವನು ಮತ್ತೆ ಇನ್ನೂ 2 ಎಕ್ಸಾಂಪಲ್ ಕೊಡ್ತಾರೆ. ಚಿನ್ನದಿಂದ ಮಾಡಿದಂಥ ಒಡವೆ ಮತ್ತು ಕಬ್ಬಿಣದಿಂದ ಮಾಡಿದಂಥ ಆಯುಧಗಳು ಎಲ್ಲ, ಉಗುರು ಕಟ್ ಮಾಡೋ ಮಿಷನ್ ಎಲ್ಲ ಹೇಳ್ತಾರೆ. ಇರಲಿ, ಒಟ್ಟಿನಲ್ಲಿ ಈ 3 ಎಕ್ಸಾಂಪಲಿಂದ ನೋಡಿದ್ರೆ ಕಾರಣದಿಂದ ಕಾರ್ಯ ಸೃಷ್ಟಿ ಆಯಿತು ಅಂತ ತೋರಿಸ್ಕೊಂಡ್ಬರ್ತಾರೆ. ಅದೆಲ್ಲ ನಮಗೆ ಗೊತ್ತಿದೆ. ಈಗ ಅವನಿಗೆ ಯಾವಾಗ ಇದನ್ನು ಹೇಳಿದ ತಕ್ಷಣ ಅವನಿಗೆ ಆಮೇಲೆ ಇನ್ನೊಂದು, ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ ಆಗ್ಬಿಡುತ್ತೆ. ನಮ್ಮ ಸೈನ್ಸ್ನಲ್ಲಿ ಆ ಥರದ್ದು ಯಾವುದೂ ಇಲ್ಲ. ನಾವು ಡಾಕ್ಟರ್ ಆಗಬೇಕಾದ್ರೂ ಎಷ್ಟೇ ಸ್ಪೆಷಲೈಸ್ ಆದರೂ ಅದರಲ್ಲಿ ಬೇಕಾದಷ್ಟು ಇರುತ್ತೆ. ಇವಾಗ ಒಬ್ಬ ಸೈಂಟಿಸ್ಟು ತೊಗೊಂಡ್ರೆ ಅವನು ಎಲ್ಲವೂ ತಿಳಿದಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ. ಆದರೆ ಇಲ್ಲಿ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗಾಗತ್ತೆ. ಅದೇ ಮತ್ತು ಯಾವುದು ಒಂದರ ಜ್ಞಾನವಾದರೆ ಪ್ರಪಂಚದಲ್ಲಿರೋ ವಸ್ತುಗಳೆಲ್ಲ ಜ್ಞಾನವಾದಂಗಾಗ್ಬಿಡುತ್ತೆ. ಅಲ್ಲಿಗೆ ಕಾರಣವನ್ನು ತಿಳಿದ್ರೆ ಕಾರ್ಯ ಗೊತ್ತಾಗ್ಬಿಡುತ್ತೆ ಅಂತ. ಈಗ ಕಾರಣ ಬಿಟ್ಟು ಬರೀ ಕಾರ್ಯ ತೋರಲ್ಲ. ಮಣ್ಣು ಬಿಟ್ಟು ಮಡಕೆ ಕಾಣಲ್ಲ, ಚಿನ್ನ ಬಿಟ್ಟು ಒಡವೆ ಕಾಣಲ್ಲ, ಕಬ್ಬಿಣ ಬಿಟ್ಟು ಅದರ ಆಯುಧಗಳು ಕಾಣಲ್ಲ. ಹಾಗೆಯೇ ಅದು ಎಕ್ಸಾಂಪಲ್ ಆಯಿತು, ಅದು ದೃಷ್ಟಾಂತ ಆಯಿತು. ನಮಗೂ ನಿಮಗೂ ಗೊತ್ತಿರೋದು. ದ್ರಾಷ್ಟಾಂತಿಕದಲ್ಲಿ ಏನು ಹೇಳ್ತಾರೆ? ಈಗ ನಾನು ಕಾಣಿಸ್ತಾ ಇದ್ದೀನಿ, ನಮಗೆಲ್ಲ ಗೊತ್ತಾಗ್ತಾ ಇದೆ. ಏನು ನಾನು ಅಂತಂದರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅವಸ್ಥೆಗಳು, ಕಾಲಾದೇಶ, ಕಾರ್ಯಕಾರಣಭಾವ ಇಷ್ಟು ಗೊತ್ತಾಗ್ತಾ ಇದೆ ನನಗೆ. ಮತ್ತಿದು ಎಲ್ಲಿಂದ ಬಂತು? ಇದನ್ನು ಒಂದೊಂದು ತಿಳ್ಕೊಂಡು ಹೋಗೋಕ್ಕಾದ್ರೆ ಆಗುತ್ತಾ? ಆಗೋದಿಲ್ಲ. ಇದು ಕಾರ್ಯ, ರಿಸಲ್ಟ್, ಫಲ ನಮಗೆ ಗೊತ್ತಿರೋದಿದೆ. ಈಗ ಇದು ಯಾವುದರಿಂದ ಬಂತೋ ಅದನ್ನು ತಿಳ್ಕೊಂಡ್ರೆ ಪ್ರಪಂಚವನ್ನೇ ತಿಳಿದಂಗಾಗ್ಬಿಡುತ್ತೆ. ಚಿನ್ನ ತಿಳಿದ್ರೆ ಒಡವೆಗಳೆಲ್ಲ ತಿಳಿದಂಗೆ ಅಂತ ಹೇಗೆ ಹೇಳ್ತಾರೋ ಹಾಗೆ. ಹೇಗೆ ಚಿನ್ನ ಬಿಟ್ಟು ಒಡವೆ ಇರಕ್ಕೆ ಬರಲ್ವೋ, ಚಿನ್ನವನ್ನೇ ನಾನು ಒಡವೆ ಅಂತ ನೋಡ್ತಾ ಇದ್ದೀನೋ ಹಾಗೆ ನನಗೆ ಆ ಪರಮಾತ್ಮ ಗೊತ್ತಾಗೋದಿಲ್ಲ. ಯಾಕೆ? ಅವನು ಸಿಗೋದಿಲ್ಲ, ತುಂಬ ಸೂಕ್ಷ್ಮ. ಆವಾಗಲೇ ನೋಡಿದ್ವಿ. ನಮಗೆ ಗೊತ್ತಾಗೋದು ಈ ಪ್ರಪಂಚ ಕಾಣ್ತಾ ಇದೆ. ಈಗ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು, ಗ್ರಾಸಿಂದ ಸಟಲ್ಗೆ ಹೋಗಬೇಕು. ಹಾಗೆ ಆದ್ದರಿಂದ ಅಲ್ಲಿ ಆ ಎಲ್ಲಿಂದ ಬಂದಿದೆ? ಇದು ಪರಮಾತ್ಮನಿಂದ ಬಂದಿದೆ. ಅದಕ್ಕೋಸ್ಕರ ಆ ಪರಮಾತ್ಮನನ್ನು ಒಬ್ಬನ್ ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗತ್ತೆ. ಮತ್ತು ಪರಮಾತ್ಮನ ಜ್ಞಾನ ಆದರೆ ಎಲ್ಲದರ ಜ್ಞಾನ ಆದಂಗಾಗುತ್ತೆ ಅಂತ ಹೇಳಿದ ತಕ್ಷಣ ನಮಗೆ ಕಟ್ಕೊಂಡು ಏನಾಗಬೇಕು ಸ್ವಾಮಿ?
ಪ್ರಪಂಚ ಸೃಷ್ಟಿ ಮಾಡ್ದ, ಎಲ್ಲ ಮಾಡ್ದ, ನಾನು ಹುಟ್ಟಿಸ್ತಾ ಅಂತ ಇಟ್ಕೊಳ್ಳಿ, ನನಗೇನು ಲಾಭ ಅಂತ ಪ್ರಶ್ನೆ ಬರುತ್ತೆ. ನಮ್ಗೆ ಇವೆಲ್ಲ ಬೇಕಾಗಿರೋದು, ಮತ್ತು ನಮ್ಗೆ ಆನಂದ ಬೇಡವಾ? ಶಾಶ್ವತವಾಗಿರೋ ಆನಂದ ಬೇಕು. ಮತ್ತು ಎಲ್ಲಿದೆ ಅವನೇ ಆನಂದ? ಅವನು ತಿಳಿದ್ರೆ ಆನಂದ ಪೂರ್ತಿ ನಿಮ್ಮದಾಗ್ಬಿಡುತ್ತೆ. ಮತ್ತಿನ್ನೇನು ಬೇಕು? ಪ್ರತಿಯೊಬ್ಬರು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಈಗ ನಾವು ತಿಳ್ಕೋಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಈ ಗೊತ್ತಾಗಿದ ತಕ್ಷಣ ಪರಮಾತ್ಮನಿಂದ ಇದು ಬಂತು. ಈಗ ಅಲ್ಲಿ ಸೃಷ್ಟಿ ವಿಚಾರ ತಗೊಂತಾರೆ. ಹೆಂಗೆ ಹೇಳ್ತಾರೆ ಇಲ್ಲಿ? ಇಲ್ಲಿ ಪರಮಾತ್ಮನು ಯೋಚನೆ ಮಾಡ್ದ, ಅಗ್ನಿಯನ್ನ ಸೃಷ್ಟಿ ಮಾಡ್ದ. ಅಗ್ನಿ ಯೋಚನೆ ಮಾಡ್ತು, ಜಲವನ್ನ ಸೃಷ್ಟಿ ಮಾಡ್ತು, ಅಪ್ಪನ. ಅಪ್ಪು ಯೋಚನೆ ಮಾಡ್ತು, ಭೂಮಿಯನ್ನ ಸೃಷ್ಟಿ ಮಾಡ್ತು. ಭೂಮಿ ಮೇಲೆ ಗಿಡ ಮರಗಳು, ವನಸ್ಪತಿ ಎಲ್ಲ ಬಂದು, ಪ್ರಜೆಗಳು, ನಾನು ಬಂದಿದ್ದೀನಿ, ಹುಟ್ಟಿದ್ದೀನಿ. ಅಲ್ಲಿಗೇನಾಯಿತು? ನಾನು ಎಲ್ಲಿಂದ ಬಂದೆ? ಅಲ್ಲಿಂದ ಬಂದೆ ಅಂತ ಸ್ಥೂಲದಿಂದ ಅಲ್ಲ, ಇದು ಸ್ಥೂಲ, ಭೂಮಿ ಸ್ಥೂಲ. ಭೂಮಿಗಿಂತ ಮೇಲಕ್ಕೆ ಹೋದರೆ ಜಲ ಸೂಕ್ಷ್ಮ. ನಮಗೆ ಗೊತ್ತಿದೆ ಗುಣಗಳು, ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ನಮ್ಮೆಲ್ರಿಗೂ ಗೊತ್ತಿದೆ. ಗೊತ್ತಿಲ್ಲದೆ ಇರೋವ್ರು ಕೇಳಿ. ಮತ್ತೆ ಈ ನೀರು ಎಲ್ಲಿಂದ ಬಂದಿದೆ? ಅಗ್ನಿಯಿಂದ ಬಂದಿದೆ. ಅದು ಸೂಕ್ಷ್ಮ, ಅದು ಕಾರಣ. ಜಲ ಕಾರ್ಯ, ಪರಮಾತ್ಮನು ಕಾರಣ. ಅವನು ಸೃಷ್ಟಿ ಮಾಡಿದ್ದ ಅಗ್ನಿ ಕಾರ್ಯ ನಮಗೆ ಕಾಣಿಸ್ತಾ ಇದೆ. ಅದು ಬಂದಿದ್ದೇ ಜಲವನ್ನು ಸೃಷ್ಟಿ ಮಾಡುತ್ತೆ. ಅಲ್ಲಿಗೆ ಅಗ್ನಿ ಕಾರಣ, ಕಾಸ್. ಇದು ಫಲ, ರಿಸಲ್ಟ್. ಯಾವುದು? ಜಲ. ಜಲ ಪೃಥ್ವಿ ಸೃಷ್ಟಿ ಮಾಡ್ತು. ಮತ್ತು ನೋಡಿ ಇಲ್ಲಿ ಹೇಳ್ತಾರೆ ಅವರು, ಯೋಚನೆ ಮಾಡ್ತು. ಚೆನ್ನಾಗಿ ತಿಳ್ಕೊಳ್ಳಿ, ಅಲ್ಲಿ ಯೋಚನೆ ಮಾಡ್ತು ಅಂತಂದರೆ ಅನಾತ್ಮದಿಂದ ಸೃಷ್ಟಿ ಆಗೋದಿಲ್ಲ. ಇದು ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪ, ಬೆಳಕಿನ ಸ್ವರೂಪ. ಪಂಚಕೋಶಗಳು, ಪಂಚಕೋಶಗಳಿಂದ ಸೃಷ್ಟಿಯಾಯಿತು ಅಂತ ಹೇಳಿದ್ರಲ್ಲ, ಆಕಾಶ ಸಂಭೂತ ಅಂತ ಹೀಗೆ ಹೇಳ್ಕೊಂಬರ್ತಾರಲ್ಲ, ಅಲ್ಲೂ ಅಷ್ಟೇ ಯೋಚನೆ ಮಾಡ್ತು ಅಂತಲೇ ಹೇಳ್ತಾರೆ. ಇದು ಇಂಪಾರ್ಟೆಂಟು. ಇಲ್ದಿದ್ರೆ ಯಾವುದೋ ಒಂದು ಸಗಣಿನೂ ಪ್ರಪಂಚ ಸೃಷ್ಟಿ ಮಾಡುತ್ತೆ ಅಂತ ಆಗ್ಬಿಡುತ್ತೆ. ಹಂಗಾಗೋದಿಲ್ಲ. ಅಚೇತನ ಮಾಡ್ದಂಗೆ ಆಗ್ಬಿಡುತ್ತೆ, ಆಗೋದಿಲ್ಲ. ಆದ್ದರಿಂದ ಯಾಕಿದನ್ನು ಹೇಳ್ತಾರೆ ಯೋಚನೆ ಮಾಡ್ತು ಅಂತಂದರೆ, ಈ ಸಾಂಖ್ಯರು ಮತ್ತು ಪಾತಂಜಲಗಳು, ವೈಶೇಷಿಕರು, ನೈಯಾಯಿಕರು ಪ್ರಪಂಚದಲ್ಲಿರೋ ಅನಾತ್ಮನ ತಗೊಂಡು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಹೊಂದೋದಿಲ್ಲ. ಅದಕ್ಕೋಸ್ಕರನೇ ಅದು ಯೋಚನೆ ಮಾಡ್ತು ಅಂತಂದರೆ ಅದು ಜೀವನೇ ಇರಬೇಕು, ಅಂದರೆ ಜ್ಞಾನ ಸ್ವರೂಪವಾಗಿರಬೇಕು ಅಂತ ಹೇಳೋದು. ಅಲ್ಲಿಗೆ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ. ಇಲ್ಲಿ ನಾವು ಒಂದು ಚಿಂತನೆ ಮಾಡಬೇಕು. ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ವಾಮಿ, ನಿಮ್ಮ ಉಪನಿಷತ್ತುಗಳಿಗೇನಾದರೂ ತಲೆ ಇದೆಯಾ? ತೈತೇರಿ ಉಪನಿಷತ್ನಲ್ಲಿ ಬ್ರಹ್ಮನು ಆಕಾಶ ಸೃಷ್ಟಿ ಮಾಡ್ದ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಅಂತಂದರೆ, ಈ ಉಪನಿಷತ್ನಲ್ಲಿ ಪರಮಾತ್ಮನು ಯೋಚನೆ ಮಾಡಿ ಅಗ್ನಿಯನ್ನು ಸೃಷ್ಟಿ ಮಾಡ್ದ. ಅಗ್ನಿ, ಜಲ, ಜಲದಿಂದ ಭೂಮಿ, ಭೂಮಿಯಿಂದ ಪ್ರಜೆಗಳು. ಏನು ಸ್ವಾಮಿ, ಏನು ತಲೆಗೆ ತಿರುಗುತ್ತಾ ನಿಮ್ಮ ಉಪನಿಷತ್ತುಗಳಿಗೆ ಅಂತ ಹಿಂಗೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ಸೃಷ್ಟಿ ಹೇಗಾಯಿತು ಅನ್ನೋದೆಲ್ಲ ಇಂಪಾರ್ಟೆಂಟು, ನಮ್ಮನ್ನು ತತ್ವದಲ್ಲಿ ಹೇಗೆ ಕೊಂಡಿಸ್ಬೇಕು ಅದು ಇಂಪಾರ್ಟೆಂಟ್. ಹಾಗೆ ಕೊನೆಗೆ ಏನು ರಿಸಲ್ಟು? ನಾವು ತತ್ವದಲ್ಲಿ ನಿಂತವ್ರಿಗೆ ಏನು ಅನಿಸುತ್ತೆ? ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಇಲ್ಲ, ಅದನ್ನು ಆಮೇಲೆ ನೋಡ. ಇಲ್ಲಿವರೆಗೂ ನೋಡಿದ್ದೀವಿ ಅದನ್ನು. ಗಾಢನಿದ್ರಲ್ಲಿ ಯಾಕೆ ನನಗೆ ಪ್ರಪಂಚದ ಪ್ರಶ್ನೆ ಬರೋದಿಲ್ಲ? ಆತ್ಮನಾಗಿ ಉಳ್ಕೊಂಡ್ರೆ ಅಲ್ಲಿ ಪ್ರಪಂಚ ತೋರೋದಿಲ್ಲ ನಮಗೆ. ಅಲ್ಲಿ ಸೃಷ್ಟಿ ಆಯಿತು ಅನ್ನೋದಲ್ಲ ನಮಗೆ ತಾತ್ಪರ್ಯ. ಇಲ್ಲಿ ಸೃಷ್ಟಿ ವಿಚಾರ ಹೇಳೋಕ್ಕಲ್ಲ ಬಂದಿರೋದಿಲ್ಲಿ. ನಮ್ಮನ್ನು ಏನಾದರೂ ಮಾಡಿ ಮೆತ್ತಿಗೆ ಇವ್ರನ್ನ ಕರ್ಕೊಂಡೋಗಿ ಬ್ರಹ್ಮನಲ್ಲಿ ನಿಲ್ಲಿಸ್ಬೇಕು. ಇದು ಇಂಪಾರ್ಟೆಂಟ್. ಅಲ್ಲ, ಆಯಿತು. ಈಗ ಅಲ್ಲಿ ಈಗ ಸೃಷ್ಟಿ ವಿಚಾರ ಹೇಳಿದಾಗ ಹೇಗೆ ತಗೊಂಡ್ಬರ್ತಾರೆ ಅವರು? ತೇಜಸ್ಸು ನಮಗೆ ಗೊತ್ತಿದೆ, ಕಾರಣದಿಂದ ಕಾರ್ಯ,
ಯಾವುದು ಕಾರಣ ಇರುತ್ತೋ ಅದು ತುಂಬ ಸೂಕ್ಷ್ಮವಾಗಿರುತ್ತೆ, ಯಾವುದು ಕಾರ್ಯ ಫಲ ರಿಸಲ್ಟ್ ಇರುತ್ತೋ ಅದು ಸ್ಥೂಲವಾಗಿರುತ್ತೆ ಅಂತ. ತೇಜಸ್ಸು ಅದೆಲ್ಲ ಆಯಿತು, ಇಷ್ಟು ಆಯಿತು. ಈಗ ಅದರಿಂದ ಅಂಡಜ, ದ್ವಿಜ, ಜೀವಜ ಅವೆಲ್ಲ ಹೇಳ್ತಾರೆ. ನಾನು ಡೀಟೇಲ್ ಹೋಗೋದಿಲ್ಲ, ಅವೆಲ್ಲ ನಿಮ್ಗೆ ರಘುನಂದನ್ ಅವರು ಹೇಳಿರ್ತಾರೆ. ಮತ್ತೆ ಸತ್ಯೆಂಬ ದೇವತೆ ಜೀವರೂಪದಿಂದ ಒಳಹೋಗ್ತು. ನೋಡಿ, ಇನ್ನೊಂದು, ಪರಮಾತ್ಮನ ಸೃಷ್ಟಿ ಮಾಡಿ ಸುಮ್ಮನೆ ಬಿಟ್ಬಿಡ್ಲಿಲ್ಲ. ಮತ್ತೇನು ಮಾಡ್ದ ಅವನು? ಅದರಲ್ಲೆಲ್ಲ ಹಾಸು ಹೊಕ್ಕಾಗಿ ಬಂದ. ಎಲ್ಲಿವರೆಗೂ ಅವನು ಯಾವುದನ್ನು ಸೃಷ್ಟಿ ಮಾಡಿದ್ನೋ ಅದರಲ್ಲೆಲ್ಲ ಅವನೇ ತೋರ್ಕೊತಾ ಇದ್ದಾನೆ. ಹೇಗೆ? ಉದಾಹರಣೆಗೆ, ಆಚಾರ್ಯಕ್ಕೆ ಚಿನ್ನ ಕೊಡ್ತೀರಾ, ಒಡವೆ ಮಾಡಿಕೊಡ್ತಾನೆ. ಈಗ ನಿಮ್ಮ ಒಡವೆಲ್ಲ ಚಿನ್ನ ಹಾಸು ಹೊಕ್ಕಾಗಿ ಇದೆಯೋ ಇಲ್ವೋ ಹೇಳಿ? ಇದೆ. ಚಿನ್ನ ಇಲ್ಲದೆ ಒಡವೆ ತೋರಿಸಿ ನೋಡೋಣ. ಹಾಗೆ ಪರಮಾತ್ಮನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಅದರಲ್ಲಿ ಹಾಸು ಹೊಕ್ಕಾಗಿದ್ದಾನೆ. ಅವನು ಸೃಷ್ಟಿ ಮಾಡಿ ಹಾಗೇ ಬಂದು ಒಳಗಡೆ ಬಂದು ಅವನು ಇದ್ದಾನೆ ಅಲ್ಲಿ. ಹೆಂಗಿದೆ ನೋಡಿ. ಅಲ್ಲಿಗೆ ನಾವು ಒಡವೆ ಅಂತಂದರೆ ಹೊರಗಡೆ ಕಾಣಿಸೋ ಒಡವೆ ನಾಮರೂಪ ಕ್ರಿಯೆಗಳು. ಅದಕ್ಕೆ ವಾಚಾರಂಭಣ ವಿಕಾರೋ ನಾಮಧೇಯಂ ಅಂದ್ಬಿಡ್ತೀವಿ. ಆದರೆ ಅದರಲ್ಲಿ ಚಿನ್ನ ಇಲ್ಲದೆ ತೋರ್ಸಕ್ಕೆ ಬರಲ್ಲ. ಅಲ್ಲಿ ಏನಾಗಿದೆ? ಚಿನ್ನ, ಒಡವೆ, ಕಲಬೆರಿಕೆ. ನಮಗೆ ಬಿಡಿಸ್ಕೊಳಕ್ಕೆ ಬರುತ್ತದೆ. ಎಕ್ಸಾಂಪಲ್, ನಮಗೆರಡು ಗೊತ್ತಾಗುತ್ತೆ, ಚಿನ್ನನೂ ಗೊತ್ತಾಗುತ್ತೆ, ಒಡವೆನೂ ನೋಡ್ತಾ ಇದ್ದೀವಿ. ಅಲ್ಲಿ ಒಡವೆ ಮುಖ್ಯ ಅಲ್ಲ, ಕರಗಿಸಿದ್ರೆ ಹೋಗ್ಬಿಡುತ್ತೆ. ಬಟ್ ಚಿನ್ನ ಇರುತ್ತೋ ಇಲ್ವೋ? ನಿಮ್ಮ ಒಡವೆ ಇದ್ದಾಗಲೂ ಚಿನ್ನ ಇರುತ್ತೆ, ಕರಗಿಸಿದ್ರೆ ಚಿನ್ನ ಇದ್ದೇ ಇರುತ್ತೆ. ಚಿನ್ನವೇ ಒಡವೆಯಾಗಿ ತೋರಿದೆ. ಇದು ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅದು ಎಕ್ಸಾಂಪಲ್. ಇಲ್ಲಿ ಪರಮಾತ್ಮನು ಪ್ರಪಂಚವನ್ನು ಸೃಷ್ಟಿ ಮಾಡ್ದ. ಪರಮಾತ್ಮ ಎಲ್ಲಿದ್ದಾನೆ ನಮಗೆ ಗೊತ್ತಿಲ್ಲ, ಅದೇ ಬಂದಿರೋ ಕಷ್ಟ. ಪರಮಾತ್ಮನೇ ಈ ರೂಪದಲ್ಲಿದ್ದಾನೆ. ಚಿನ್ನವೇ ಒಡವೆಯಾಗಿದ್ದಾನೆ ಅಂತಂದರೆ ಪರಮಾತ್ಮನು ಈ ಪ್ರಪಂಚದಲ್ಲಿ ಇಲ್ವಾ? ಅವನೇ ಇರೋದು, ಎರಡಿಲ್ಲ, ಅವನೇ ತೋರ್ಕೋಬೇಕು. ನಿಮಗೆ ಚಿನ್ನ ಬಿಟ್ಟು ಬೇರೆದೇನು ತೋರಿಸಿ ನೋಡ, ಮಣ್ಣು ಬಿಟ್ಟು ಮಡಕೆ ತೋರಿಸಿ ನೋಡೋಣ, ನೀವು ತೋರ್ಸಕ್ಕೆ ಬರೋಲ್ಲ. ನಮಗೆ ಗೊತ್ತಿಲ್ಲ ಮಣ್ಣಂತ, ನಾವೇನು ಮಾಡ್ತೀವಿ? ಅದನ್ನು ಮಡಕೆ, ಕುಡಿಕೆ, ಶಾವ, ತಟ್ಟೆ ಅಂತ ಕರಿತೀವಿ ಅಷ್ಟೇ. ಬ್ರಹ್ಮಜ್ಞಾನಿಗಳಿಗೆ ಎರಡೂ ಗೊತ್ತಿರುತ್ತೆ. ಹೇಗೆ ನಮಗೆ ಒಡವೆ, ಚಿನ್ನ ಎರಡು ಗೊತ್ತೋ ಹಾಗೆ ಯಾರ ತತ್ವದಲ್ಲಿ ನಿಂತಿರ್ತಾರೋ, ಈ ಪುಸ್ತಕಗಳನ್ನ ಬರೀತಾರಲ್ಲ ಋಷಿಮುನಿಗಳು, ಉಪನಿಷತ್ತುಗಳು, ಋಷಿಮುನಿಗಳಿಗೆಲ್ಲ ಅವ್ರಿಗೆ ಎರಡೂ ಗೊತ್ತಿರುತ್ತೆ. ನಮಗೆ ತೋರಿಸೋದಕ್ಕೋಸ್ಕರ ಹೀಗೆ ತಗೊಂಡ್ಬರ್ತಾರೆ. ಅಲ್ಲಿ ಏನಾಯಿತು? ಇಲ್ಲಿ ಒಡವೆನೂ ಇದೆ, ಚಿನ್ನನೂ ಇದೆ. ಇಲ್ಲಿ ನಮಗೇನೋದು ಎಕ್ಸಾಂಪಲ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪ್ರಪಂಚವೂ ಇದೆ. ಮತ್ತೇನಾಗಿದೆ? ಎರಡು ಕಲಬೆರಕೆ ಆಗಿದೆಯಪ್ಪ. ಹೇಗೆ? ಹಾವು ಹಗ್ಗ ಕಲಬೆರಕೆ ಆದಂಗೆ. ಇದನ್ನು ಏನಂತ ಕರಿತೀವಿ ನಾವು? ಅವಿದ್ಯೆ. ಈ ಅವಿದ್ಯೆಯಿಂದ ಕಾಮ, ಕಾಮದಿಂದ ಅವಿದ್ಯ, ಕಾಮ, ಕರ್ಮ. ಮಾಡಿದ್ದೇ ನಾವು ಹುಟ್ಟದಾಗಲಿಂದ ಸಾಯುವವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿದ್ದು, ದುಡ್ದಿದ್ದೆ. ಕೊನೆಗೇನು? ಏನಿಲ್ಲ, ಬೆಟ್ಟಕ್ಕೊಂದೆರಡು ಕಲ್ಲೆತ್ತಾಗ್ತ ಅಷ್ಟೆ. ನಾವು ಮಾಡೋದು ಅಷ್ಟೇ. ಆನಂದ ಅಂತೂ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಪರಮಾತ್ಮನು ಇದರಲ್ಲಿ ಆಸು ಹೊಕ್ಕಾಗಿದ್ದಾನೆ ಅಂತ ಹೇಳ್ತಾರೆ. ಈಗ ನಮಗೆ ಈ ಸೃಷ್ಟಿಯಾದಾಗ ಈ ಮೂರನ್ನು ಹೇಳ್ಬಿಟ್ರಲ್ವ ಅವರು. ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಪರಮಾತ್ಮನು ಬರೀ ನನ್ನ ಮಾತ್ರ ಸೃಷ್ಟಿ ಮಾಡಿದಾನ? ಅವಸ್ಥೆ ಹಿಡಿದು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಮೂರನ್ನು ಸೃಷ್ಟಿ ಮಾಡಿದ್ದಾನೆ ಇಲ್ವೋ? ದೇಶ, ಕಾಲ, ಕಾರ್ಯಕಾರಣ, ಭಾವ. ಕರೆಕ್ಟು. ನೀವು ಚಿನ್ನದಿಂದ ಒಡವೆ ಮಾಡಿದ್ರೆ ಆ ಹುಕ್ಕು, ಗಿಕ್ಕು, ಡಾಲರು ಎಲ್ಲ ಚಿನ್ನವೇ. ಹಾಗೆ ಅವ್ರೇನು ಮಾಡ್ತಾರೆ? ಮೊದಲು ಎತ್ಕೊತಾನೆ ಆದಿ ಭೌತಿಕದಿಂದ ತೋರಿಸ್ತಾರೆ. ಈಗ ಬೆಂಕಿ ಅಂದ್ರೆ ಅದರಲ್ಲಿ ಏನಿರುತ್ತೆ? ಮೂರಿರುತ್ತೆ. ಏನದು? ಕೆಂಪು ಬೆಂಕಿ. ಬೆಂಕಿನಲ್ಲಿ ಮೂರು ಇರುತ್ತೆ, ಅದರಿಂದನೇ ಬಂದಿರೋದು. ಜಲ, ಭೂಮಿ. ಬೆಂಕಿ ಕೆಂಪಿರುತ್ತೆ, ಜಲ ಬೆಳ್ಳಗಿರುತ್ತೆ, ಭೂಮಿ ಕಪ್ಪಿರುತ್ತೆ. ಈಗ ಅದನ್ನ ನಮಗೆ ಪಂಚಭೂತಗಳಲ್ಲಿ ತೋರಿಸ್ಬೇಕು. ಹೇಗೆ ತೋರಿಸ್ಬೇಕು? ಬೆಂಕಿಲಿ ಇವಾಗ ಮೂರು ಇದೆಯಾ ಇಲ್ವಾ? ಇದೆ. ಏನಿದೆ? ಕೆಂಪಿದೆ, ಬೆಂಕಿ. ಬೆಳ್ಳಗಿದೆಯೋ ಇಲ್ವೋ? ಇದೆ, ನೀರು. ಇನ್ನು ಕಪ್ಪಿದೆಯೋ ಇಲ್ವೋ? ಕಪ್ಪು ಇದೆ. ಆ ಕಿಡಿಗಳು ಹೇಳುತ್ತಲ್ವಾ, ಅದು ಕರ್ಗಿರುತ್ತೆ.
ಕಪ್ಪಾಯಿತು. ಎಲ್ಲಿ? ಆದಿ ಭೌತಿಕದಲ್ಲಿ ನೋಡಿದ್ವಿ. ಮತ್ತು ಆಧ್ಯಾತ್ಮಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಅಲ್ಲೂ ಕೂಡ ಅವನು ಕಾಣಬೇಕಲ್ಲ, ಅದಕ್ಕೋಸ್ಕರ ಒಂದು ಸಿಮಿಲಿ ಎಕ್ಸಾಂಪಲ್ ಕೊಟ್ಟರು. ಹೆಂಗೆ? ಸೂರ್ಯ, ಚಂದ್ರ, ಮಿಂಚು. ಸೂರ್ಯ ಹೇಗಿರ್ತಾನೆ? ಕೆಂಪಗಿರ್ತಾನೆ. ಮತ್ತು ಈ ಚಂದ್ರ ಬೆಳಗಿರ್ತಾನೆ. ಮತ್ತು ಮಿಂಚು ಕಪ್ಪಗಿರುತ್ತೆ. ನೋಡಿ, ತಗೊಂಬಂದು ಸೇರಿಸ್ಬಿಟ್ರು. ಈಗ ನಮ್ಮಲ್ಲಿ ಆಧ್ಯಾತ್ಮದಲ್ಲಿ ಅದರಲ್ಲೂ ತೋರಿಸ್ಬೇಕಲ್ವಾ, ಅದರಲ್ಲೂ ತೋರಿಸ್ತಾ ಇದ್ದಾರೆ. ಅಲ್ಲಿ ಹೇಗೆ? ಅಲ್ಲಿ ನಾವು ತಿನ್ನೋ ಆಹಾರ ಅಲ್ವಾ, ಅನ್ನ, ಅದು ಮನಸ್ಸಾಗುತ್ತೆ ಅಂತ ತೋರಿಸ್ತಾ ಬರ್ತಾರೆ. ಇಲ್ಲಿ ತ್ರಿವೃತ್ ವೃತ್ತಿ ಆಗುತ್ತೆ ಅಂತ ಹೇಳಿದಾರಲ್ಲ, ಹಾಗೆ ಇಲ್ಲ ಅನ್ನವೂ ಕೂಡ. ಅನ್ನದಿಂದ ಏನಾಗುತ್ತೆ? 3 ಭಾಗಗಳಾಗುತ್ತೆ. ನಮಗೆ ಗೊತ್ತಿದೆ, ಸ್ಥೂಲ ಭಾಗ, ಮಧ್ಯದ ಭಾಗ, ಇದು ಒಂದು ನೇಚರ್ ಕಾಲ್ಸ್ ಆಗುತ್ತೆ. ಅನ್ನ, ನೀರು, ಅಗ್ನಿ ಇವೆಲ್ಲ ತಗೊಂಡಿದ್ದು ಆ ಥರ ನಮಗೆ ಗೊತ್ತಿದೆ ಅಲ್ಲೂ. ಸೊ ಅಲ್ಲೇನು ಮಾಡ್ತಾರೆ? ಕೊನೆಗೆ ಸೂಕ್ಷ್ಮವಾದ್ದು ಮನಸ್ಸಾಗತ್ತೆ ಅನ್ನ. ನೀರು ಅದೇ ಥರನೇ. ಅಲ್ಲೇನಾಗುತ್ತೆ? ನೀರು ಅಂತಂದರೆ ಸ್ಥೂಲವಾಗಿರೋದು ಮೂತ್ರ ಆಗುತ್ತೆ, ನಡುವಿನ ಭಾಗ ರಕ್ತ ಆಗುತ್ತೆ, ಮತ್ತು ಸೂಕ್ಷ್ಮವಾದ್ದು ಪ್ರಾಣ ಆಗುತ್ತೆ. ಅದೇ ಥರ ಬೆಂಕಿ ಅಂದರೆ ಇಲ್ಲಿ ತುಪ್ಪ ಅಂತ ತಗೊತಾರೆ. ತುಪ್ಪ, ಬೆಂಕಿ. ಯಾಕೆ ತುಪ್ಪ ಅಂತ ತಗೊತಾರೆ ಇಲ್ಲಿ? ಬೆಂಕಿಗೂ ಅದಕ್ಕೂ ಸಂಬಂಧ ಏನು? ನಾವು ತುಪ್ಪ ತಿಂತೀವಿ, ಅದು ತೇಜೋದ್ರವ್ಯ ಅಂತಾರೆ. ಈಗ ಮತ್ತೆ ಈ ಬೆಂಕಿನಲ್ಲಿ ಏನಾಗುತ್ತೆ? ಎಲುಬು, ಅದರಲ್ಲಿ ಬೋನ್ ಮ್ಯಾರೋ ಅಂತವಲ್ಲ, ಅದು ಅದಾಗುತ್ತೆ. ಆಮೇಲೆ ವಾಕ್ ಆಗುತ್ತೆ, ವಾಕ್. ಈಗ ಬೆಂಕಿಗೂ ಈ ವಾಕ್ಗೂ ಏನು ಸಂಬಂಧ ಸ್ವಾಮಿ? ನೋಡಿ, ರಿಸಂಬಲೆನ್ಸ್ ಇರುತ್ತೆ. ಸ್ವಾಮಿ ಅವನು ಮಾತಾಡ್ತಾ ಇದ್ದರೆ ಒಳ್ಳೆ ಬೆಂಕಿ ಮಾತಾಡ್ದಂಗೆ ಮಾತಾಡ್ತಾನೆ ಸ್ವಾಮಿ. ನೋಡಿ, ರಿಸಂಬಲೆನ್ಸ್ ಬಂದ್ಬಿಡುತ್ತೆ ಅಲ್ಲಿಗೆ. ಹಾಗೆ ಸೊ ಹೀಗೆ ನಮಗೆ ಎಕ್ಸಾಂಪಲ್ಗಳು ಕೊಟ್ಕೊಂಡು ಅಲ್ಲಿ ರಿಸಂಬಲೆನ್ಸ್, ಅಲ್ಲಿಗೇನಾಯಿತು? ಈ 3ರಿಂದ ಬಂದ ಪ್ರಪಂಚ ಸೃಷ್ಟಿಯಾಗಿದ್ದು ಆದಿ ದೈವಿಕವಾಗಿ ಹೇಗಾಯಿತು, ಆದಿ ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ 3 ಆಯಿತು ಅಂತ ತೋರಿಸ್ಬಿಟ್ರು. ಅದಾಗಿದ್ದ ತಕ್ಷಣ ಅವನು ಅವನಿಗೆ ಕೇಳ್ತಾನೆ, ನನಗೆ ಅನ್ನದಿಂದ ಮನಸ್ಸಾಗಿದೆ ಅಂತ ಹೇಳ್ತೀರಾ, ನಾನು ಹೇಗೆ ನಂಬಲಿ ಅಂತಾನೆ. ಅವನ ತಂದೆನ ಕೇಳ್ತಾನೆ. ಅದಕ್ಕೋಸ್ಕರ ತಂದೆ ಹೇಳ್ತಾರೆ, ಮತ್ತಿನ್ನೊಂದು, ನನಗೆ ತತ್ವವನ್ನು ನೀವೇ ತಿಳಿಸ್ಕೊಟ್ಬಿಡಿ ಫಸ್ಟ್ ಕೇಳ್ತಾನವನು. ತಿರ್ಗಾ ಎಲ್ಲಿ ನನ್ನ ಗುರುಕುಲ ಕಳಿಸ್ಬಿಡ್ತಾರೋ ಅಂತ ಹೇಳಿದ್ದೆ ಈ ಶ್ವೇತಕೇತು, ಅಪ್ಪ ನೀನೇ ನನಗೆ ತತ್ವವನ್ನು ತಿಳಿಸ್ಕೊಟ್ಬಿಡು ಅಂತ ನಾವು. ಆಗ ತಂದೆ ಇವನಿಷ್ಟೆಲ್ಲ ಹೇಳ್ತಾ ಇದ್ದಾರೆ. ಈಗ ಅವನ ಪ್ರಶ್ನೆ ಕೇಳ್ತಾನೆ, ಈಗ ನೀನೇನು ಹೇಳಿದೆ? ಅನ್ನದಿಂದ ಮನಸ್ಸಾಗಿದೆ. ನನಗೆ ಹೆಂಗಪ್ಪ ಇದು ಪ್ರೂವ್ ಆಗಬೇಕೋ ಇಲ್ವೋ? ನಾನು ಸುಮ್ಮನೆ ನಂಬ್ಕೊಳ್ಳ ಅಂತಾನೆ. ಬೇಡ ಅಂತಾನೆ. ಹೇಗೆ ಅಂತಾನೆ, ಮನುಷ್ಯನಿಗೆ 16 ಕಲೆಗಳಿರುತ್ತೆ. ಅದಕ್ಕೋಸ್ಕರ ಅವನೇನು ಹೇಳ್ತಾನೆ, ನೀನು 15 ದಿವಸ ಊಟ ಮಾಡಬಾರ್ದು, ನೀರು ಎಷ್ಟು ಬೇಕಾದರೂ ಕುಡಿ ಅಂತಾನೆ. ಆಯಿತು, ಇವನು 15 ದಿವಸ ಉಪವಾಸ ಇರ್ತಾನೆ. ಸ್ನೇಹಿತರೆ, ತತ್ವ ತಿಳ್ಕೋಬೇಕು ಅಂದರೆ ಇಂದ್ರಿಯಗಳ ನಿಗ್ರಹ ಆಗಿರ್ಬೇಕು. ಇದು ಗುರುಕುಲದಲ್ಲಿ ಇದ್ದ ಅವನು. ಎಲ್ಲಿ? ಇವತ್ತು ಏಕಾದಶಿ ನಾವು ಉಪವಾಸ ಮಾಡ್ತಾ ಇದ್ದೀವ, ಮತ್ತು ದೇವರು ಬೇಕು ಅಂದರೆ ಎಲ್ಲಿ ಸಿಗ್ತಾನೆ? ಇಂದ್ರಿಯಗಳು ನಾನು ಹೇಳ್ದಂಗೆ ಕೇಳ್ತಾ ಇದೆಯಾ? ಮನಸ್ಸು ನಾನು ಹೇಳ್ದಂಗೆ ಕೇಳ್ತಾ ಇದೆಯಾ? ನಾವಿಲ್ಲಿ ಗಮನಿಸ್ಬೇಕಾಗಿರೋದು ಇದು. ಗುರುಕುಲದಲ್ಲಿದ್ದರೆ ಇಂದ್ರಿಯ ನಿಗ್ರಹ, ಬ್ರಹ್ಮಚರ್ಯ ಪಾಲನೆ ಎಲ್ಲ ಬಂದಿರುತ್ತೆ. ಸತ್ಯವನ್ನು ಹೇಳೋದು, ಅಲ್ಲಿ ಹೇಳ್ತಾರೆ ಸತ್ಯಂ ವದ, ಧರ್ಮಂ ಚರ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಧರ್ಮ ಅರ್ಥ ಕಾಮ ಮೋಕ್ಷಗಳು ಬಿಡಬಾರ್ದು, ಅವನೇನಾದರೂ ಸಂಸಾರಸ್ಥನ ಆದರೆ. ಹಾಗೆ ಇಲ್ದಿದ್ರೆ ಸನ್ಯಾಸಿ ಆಗಿಬಿಟ್ರೆ ಇನ್ನು ಯೋಚನೆ ಇಲ್ಲ, ಇರಲಿ. ಹಾಗೆ ಅವನು 15 ದಿವಸ ಉಪವಾಸ ಮಾಡ್ತಾನೆ. ಕೊನೆಗೇನಾಗುತ್ತೆ? ಅವನೇ ತಂದೆನೇ ಹೋಗ್ತಾನೆ ಅವನ ಹತ್ರಕ್ಕೆ. ಏನಪ್ಪ ನಿನಗೆ ವೇದಗಳು ಗೊತ್ತಲ್ವಾ? ಹೇಳು, ಋಗ್ವೇದವನ್ನು ಹೇಳು, ಸಾಮವೇದವನ್ನು ಹೇಳು, ಅಥರ್ವಣ ವೇದವನ್ನು ಹೇಳು ಅಂತಾನೆ. ಮಾತಾಡೋಕ್ಕೆ ಶಕ್ತಿ ಇಲ್ಲ ಅವನಿಗೆ. ಸತ್ತೋಗೋ ಥರ ಆಗ್ಬಿಟ್ಟಿದ್ದಾನೆ ಅವನು. ಅನ್ನ ತಿಂದೇ ಇದ್ದರೆ ಹೆಂಗಾಗುತ್ತೆ? ಇರೋಕ್ಕೆ ಆಗೋದಿಲ್ಲ. ಆಗ ತಂದೆ ಹೇಳ್ತಾನೆ, ಈಗ ಹೋಗಿ ಊಟ ಮಾಡು. ಊಟ ಮಾಡ್ತಾನೆ. ತಿರ್ಗಾ ಬಂದು ಕೇಳ್ತಾನೆ, ಈಗ ಹೇಳು ಅಂತಾನೆ. ಟಕ 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 ಹೇಳ್ತಾನೆ. ಗೊತ್ತಿರೋದು ಅವನಿಗೆ. ಈಗ ಅನ್ನದಿಂದ ಮನಸ್ಸಾಗುತ್ತೆ ನೋಡು. ನೀನು 15 ದಿವಸ ನೀರು ಕುಡಿ ಎಷ್ಟು ಬೇಕಾದರೂ,
ಅನ್ನ ತಿನ್ನೋಂಗಿಲ್ಲ. ಈಗ ಅನ್ನದಿಂದ ಮನಸ್ಸಾಗುತ್ತೆ. ನಾನು ಅದಕ್ಕೆ ಬೇರೆ ಕಥೆಗಳು ಕೊಟ್ಟಿದ್ದೆ, ಇವಾಗೇನು ಬೇಡ ಅದು. ನಾವು ಎಂಥ ಅನ್ನ ತಿಂತೀವೋ ಮನಸ್ಸಂಗಾಗುತ್ತೆ ಅಂತ ಗಿಣಿಗಳ ಕತೆ ಎಲ್ಲ ಹೇಳಿದ್ದೆ, ನಿಮಗೆಲ್ಲ ಗೊತ್ತಿದೆ. ನಾನು ಮತ್ತೆ ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಅಲ್ಲಿಗೆ ಇವನು 15 ದಿವಸ ಹೇಳ್ತಾನೆ, 16 ದಿವಸ 16 ಕಲೆಗಳಿರೋದು. ಯಾಕೆ 15 ದಿವಸ ಹೇಳ್ದ? ಇವನಲ್ಲಿ ಆ ಶಕ್ತಿ ಎಲ್ಲ ಹೊರಟೋಗ್ಬಿಟ್ಟಿತ್ತು. ಆದರೆ ಹೇಗೆ ಬೂದಿ ಮುಚ್ಚಿದ ಕೆಂಡ ಎಲ್ಲವೂ ಆರೋಗ್ಬಿಟ್ಟಿದೆ, ಅಲ್ಲೆಲ್ಲೋ ಒಂದು ಕಡೆ ಕಿಡಿ ಇದೆ. ಆ ಕಿಡಿ ಸ್ವಲ್ಪ ಬೂದಿ ಬೀಸಿದ್ರೆ ಸಾಕು ಪ್ರಜ್ವಲ್ಸಕ್ಕೆ ಶುರುವಾಗತ್ತೆ. ಅದಕ್ಕೆ 15 ದಿವಸ ಉಪವಾಸ ಮಾಡುತ್ತ. ಆ ಒಂದು ಕಲೆ ಹಾಗೆ ಬಿಟ್ಟಿದ್ದ, 16 ದಿವಸ ಹೇಳಿಲ್ಲ. ಕೊನೆಗೆ ಹಾಗೆ ಅದು ತಿರ್ಗ ಊಟ ಮಾಡಿದ ತಕ್ಷಣ ಒಂದೇ ಒಂದು ಕೆಂಡ ಇತ್ತಲ್ವ, ನಮ್ಮ ಒಲೆಗಳಲ್ಲಿ ಕೆಂಡ ಇತ್ತು ಅಂತಂದರೆ ಬೂದಿ ಮುಚ್ಚಿದ್ರೂ ಪರವಾಗಿಲ್ಲ, ನೀವು ಊದನ್ ಕೊಳ್ಪೆ ತಗೊಂಡು ಉಫ್ ಅಂತ ಊದೆ ಚಕ್ ಅಂತ ಹತ್ಕೊಂಡ್ಬಿಡುತ್ತೆ. ತಿರ್ಗಾ ಅದಕ್ಕೆ ಸ್ವಲ್ಪ ಸೌದೆ ಗಿವ್ದೆ ಹಾಕ್ಬಿಟ್ರೆ ಹತ್ಕೊಂಡ್ಬಿಡುತ್ತೆ, ನೀವು ಬೆಂಕಿ ಹಾಕಬೇಕಾಗಿಲ್ಲ ತಿರ್ಗಾ. ಹಾಗೆ ಅವನಲ್ಲಿ ಆ ಒಂದು ಕಲೆ ಇತ್ತು. ನಾವು ಮಲಗಿದಾಗ ಪ್ರಾಣ, ನಾವೆಲ್ಲ ಇಂದ್ರಿಯಗಳು ಮಲ್ಕೊಂಡ್ಬಿಡುತ್ತೆ. ನಾವು ನಿದ್ದೆಗೆ ಹೋದಾಗ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲ ಸ್ವಿಚ್ ಆಫ್. ಆದರೆ ಪ್ರಾಣ ಮಾತ್ರ ಎದ್ದು ಕಾಪಾಡ್ತಾ ಇರುತ್ತೆ. ಅದು ಒಂದು ಕಲೆ. ಇಲ್ಲಿ ಇದನ್ನು ವ್ಯವಹಾರ ದೃಷ್ಟಿಯಿಂದ ಹೇಳೋದು, ಮತ್ತು ನಿಜ ಅನ್ಕೋಬಾರ್ದು. ನಮ್ಮ ದೃಷ್ಟಿನಲ್ಲಿ ಇಲ್ಲ. ಗಾಢ ನಿದ್ರೆಯಲ್ಲಿದ್ದಾಗ ಪ್ರಾಣ ಉಸಿರಾಡ್ತಾ ಇದ್ದೀನಿ ಯಾರಿಗೂ ಅನಿಸಲ್ಲ, ಅದು ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಹಾಗೆ ಅದೇ ರೀತಿ ಇದು ಅವನಿಗೆ ತೋರಿಸ್ಕೊಟ್ಟಾಗ ಹೌದು ಅಂತ ಗೊತ್ತಾಗುತ್ತೆ. ಅದಾದ ಮೇಲೆ ಅವನು ಈಗ 8ನೇ ಖಂಡಕ್ಕೆ ಬರ್ತಾರೆ. ಸೊ ಈಗ ನಿಮಗೆ ರಘುನಂದನ್ ಅವರು ನಿದ್ದೆ ವಿಚಾರ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಪೂರ್ತಿ ಡೀಟೇಲ್ ಆಗಿ ಹೇಳೋಕೆ ಹೋಗಲ್ಲ. ಯಾಕೆ ಅಂತಂದರೆ ನಾವು ಈ ಎಚ್ಚರ ಕನಸು ನಿದ್ದೆಯಿಂದ ಆತ್ಮತತ್ವವನ್ನು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ, ಎಲ್ರಿಗೂ ಗೊತ್ತಾಗಿದೆ. ಗೊತ್ತಾಗದೇ ಇರೋರು ನಾನು ಸಪ್ರೇಟಾಗಿ ಕೇಳಿದ್ರೆ ನಾನು ತಿಳಿಸ್ಕೊಡ್ತೇನೆ. ಇದು ಗೊತ್ತಾಗದೇ ಇದ್ದರೆ ಅಷ್ಟು ಲಾಭ ಇಲ್ಲ, ಅದಕ್ಕೆ ನಾನು ಹೇಳೋದು. ಸೊ ಯಾವಾಗಲಾದರೂ ನನಗೆ ಫೋನ್ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ತತ್ವ ತುಂಬ ಸುಲಭವಾಗಿದೆ, ಇದನ್ನು ಗುರುತಿಸ್ಬಿಡ್ಬೇಕು ನಾವು. ಆಯಿತು. ಅದಾದ ಮೇಲೆ ನಾನು ಈ ಸುಷುಪ್ತಿ ವಿಚಾರಗಳೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ನಾವು ಪರಮಾರ್ಥ ಚಿಂತಾಮಣಿ ಮಾಡ್ತಾ ಇದ್ದೀವಿ, ಅಲ್ಲೂ ಕೂಡ ಇದೇ ವಿಚಾರ ತುಂಬ ಬರುತ್ತೆ. ಸೊ ನಾವು ಅದನ್ನು ಇಲ್ಲೇನು ಹೇಳೋದು ಬೇಡ. ಹೇಗಿದ್ದರೂ ಅಲ್ಲಿ ಉಪನಿಷತ್ನಲ್ಲಿ ಹೇಳ್ತಾರೆ. ಇಲ್ಲಿ ನಾನು ಬ್ರಾಡ್ ವ್ಯೂ ಅಂತ ಹೇಳಿದ್ದು, ಮೇಲ್ಗಡೆ ಬರ್ಡ್ಸ್ ವ್ಯೂ, ಅದನ್ನು ಮಾತ್ರ ನಾನು ಹೇಳ್ಕೊಂಡು ಹೋಗ್ತೀನಿ. ಕೊನೆಗೆ ಅಲ್ಲಿ ಹೇಳ್ತಾನೆ, ಅವನು ಕೇಳ್ತಾನೆ, ಹಾಗಾದರೆ ಹೇಗೆ ಕಂಡ್ಕೋಬೇಕು ಇವಾಗ ನನ್ನ ನಿಜವಾದ ಸ್ವರೂಪವನ್ನು ಹೇಗೆ ಕಂಡ್ಕೋಬೇಕು ಅಂತಂದಾಗ, ಗಾಢ ನಿದ್ರೆಯಲ್ಲಿ ನಾವು ಆತ್ಮನಾಗಿರ್ತೀವಿ ನೋಡ್ಕೊ ಅಂತಾನೆ ಅಲ್ವಾ ನಾವೆಲ್ಲರೂ. ಅಲ್ಲಿ ಅವನು ಸರಿ, ಅವನೊಂದು ಪ್ರಶ್ನೆ ಕೇಳ್ತಾನೆ, ಯಾಕೆ ನಿದ್ದೆಯಲ್ಲಿ ಆತ್ಮನಲ್ಲಿ ಒಂದಾಗಿರ್ತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಈಗಲೂ ಆತ್ಮನಲ್ಲಿ ಒಂದಾಗಿದ್ದೀವಿ. ಎಚ್ಚರದಲ್ಲಿ, ಕನಸಿನಲ್ಲಿ, ನಿದ್ದೆಯಲ್ಲಿ ಆತ್ಮ ಇದ್ದೇ ಇರ್ತಾನೆ. ನೀವು ಯಾವ ಒಡವೆ ಮಾಡಿಸಿ ಚಿನ್ನ ಇದ್ದೇ ಇರುತ್ತೆ. ಆದರೆ ಎರಡು ಕಲಬೆರಕೆ ಆಗಿರುತ್ತೆ. ಎಚ್ಚರದಲ್ಲಿ ಕಲಬೆರಕೆ ಆಗಿದೆ, ಆತ್ಮ ಅನಾತ್ಮ ಅಥವಾ ಕಾರ್ಯ ಕಾರಣ ಕಲಬೆರಕೆ ಆಗಿದೆ, ಮಣ್ಣು ಮಡಕೆ ಆ ಥರ. ಕನಸಿನಲ್ಲಿ ಆಗಿದೆ, ಆದರೆ ಅಲ್ಲಿ ಬೇರೆ ಸೆಟ್ಟು. ನಿದ್ದೆಯಲ್ಲಿ ಉಪಾಧಿಗಳು ಬಿಟ್ಬಿಟ್ಟಿರ್ತಾರೆ, ಮತ್ತೇನಿರುತ್ತೆ, ಬರ್ರಿ ಆತ್ಮನಾಗಿರ್ತಾನೆ. ನಾವೆಲ್ಲ ಗುರುತಿಸಿದ್ದೀವಿ ಅದನ್ನು. ಅವನು ಹೇಳಿದ ತಕ್ಷಣ ಅವನಿಗೊಂದು ಪ್ರಶ್ನೆ ಬರುತ್ತೆ, ಅದು ಯಾಕೆ ಎಲ್ಲರೂ ಗಾಢ ನಿದ್ರೆಯಲ್ಲಿ ಆತ್ಮನಲ್ಲಿ ಒಂದಾಗಿರ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಅವನಿಗೆ ಅರ್ಥ ಆಗೋದಕ್ಕೋಸ್ಕರ ಆ ಒಂದು ಹಕ್ಕಿಗೆ ದಾರ ಕಟ್ಬಿಟ್ಟಿರ್ತಾರೆ. ಆ ಹಕ್ಕಿ ಏನು ಮಾಡುತ್ತೆ, ಎಷ್ಟು ದಾರ ಕಟ್ಟಿರ್ತಾರೋ ಅಷ್ಟು ಫ್ರೀಡಮ್ವರೆಗೂ ಹಾರ್ಕೊಂಡು ಹೋಗುತ್ತೆ. ತುಂಬ ದೂರ ಹೋಗ್ಬಿಡುತ್ತೆ ರೆಕ್ಕೆಗಳನ್ನ ಮಾಡಿ ಮಾಡಿ, ಕೊನೆಗೆ ಅದು ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಆಯಾಸ ಆಗುತ್ತೆ. ತಿರ್ಗಾ ಅದ್ರ ಗೂಡಿಗೆ ಬಂದು ಆರಾಮಾಗಿ ರೆಸ್ಟ್ ತೊಗೊಂಡ್ಬಿಡುತ್ತೆ. ಯಾಕೆ, ತುಂಬ ದೂರ ಹೋಗಿರುತ್ತೆ, ರೆಕ್ಕೆಗಳೆಲ್ಲ ಕೆಲಸ ಮಾಡಿರುತ್ತೆ, ಆಯಾಸ ಆಗಿಬಿಟ್ಟಿರುತ್ತೆ. ಆ ಗೂಡು ಬೇರೆ ಕಡೆ ಬಿಡಿಸ್ಕೊಂಡು ಹೋಗೋಕ್ಕೆ ಬರಲ್ಲ. ಅದರಿಂದ ಅದು ಮತ್ತೆ ತನ್ನ ಗೂಡಿಗೆ ಬಂದು ಹೇಗೆ ವಿಶ್ರಾಂತಿ ತಗೊಳುತ್ತೋ ಏನಾಗುತ್ತದು, ಅದು ಆತ್ಮನಲ್ಲಿ ಒಂದಾಗ್ಬಿಡುತ್ತೆ. ಹಾಗೆ ಜೀವಿಗಳು ತಾವು ಮಾಡಿದ ಪ್ರಾರಬ್ಧ ಕರ್ಮಕ್ಕೋಸ್ಕರ ಮತ್ತೆ
ಪಾಪ ಪುಣ್ಯಗಳು ಅದಕ್ಕೆ ತಕ್ಕಂತೆ ಪ್ರಾರಬ್ಧ ಕರ್ಮಗಳು ಅನುಭವಿಸೋದಕ್ಕೋಸ್ಕರ ಇಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದು ಆಯಾಸ ಪಟ್ಟು ದೇವರು ಕರುಣೆಯಿಂದ ಬಾ ನಾನು ಒಳಗಡೆ ಅದ್ದಿಟ್ಕೊತೀನಿ, ನಿನಗೆ ಆನಂದ ತೋರಿಸ್ತೀನಿ ಅಂತ ಹೇಳಿ ಒಳಗಡೆ ಅದ್ದಿಟ್ಕೊತಾನೆ. ಅದಕ್ಕೋಸ್ಕರ ನಾವು ನಿದ್ದೆಗೂ ಹೋಗೋದು. ಸೊ ನೀವು ನಿದ್ದೆ 5 ದಿವಸ ಮಾಡಬೇಡಿ, ನೋಡಿ ಏನಾಗುತ್ತೆ ಅಂತ. ಹೋದರೆ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ದಿದ್ರೆ ಗೋವಿಂದ. ಅದೇನಿದೆ ನಿದ್ದೆನಲ್ಲಿ? ಆತ್ಮನಾಗಿರ್ತೀವಿ ನಾವಲ್ಲಿ. ಆದ್ದರಿಂದ ಅಂಥದ್ದು ಆ ಪಕ್ಷಿದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಹಾಗೆ ಸೊ ಅಲ್ಲಿ ಅದನ್ನ ಎಕ್ಸಾಂಪಲ್ ಕೊಡ್ತಾರಲ್ಲಿ. ಇಲ್ಲಿ ಪ್ರತಿಯೊಂದು ಸರಿನೂ ಅಲ್ಲಿ ತನ್ನ ತಂದೆ ತತ್ವಮಸಿ ಶ್ವೇತಕೇತು ನೀನೇ ಅದಾಗಿದ್ದೀಯಾ ಅಂತ 9 ಸಲ ಹೇಳ್ಕೊಡ್ತಾನೆ. ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾನೆ. ಕೊನೆಗೆ ಒಂದು ತತ್ವದಲ್ಲಿ ನಿಂತು ಬಿಡ್ತಾನೆ. ಹೇ ಕೃಷ್ಣ ಭಗವಂತ ಅರ್ಜುನನಿಗೆ ಬೋಧನೆ ಮಾಡಿದಾಗ 18ನೇ ಅಧ್ಯಾಯದಲ್ಲಿ, ಹೇ ಕೃಷ್ಣ ಭಗವಂತ, ನನ್ನ ಶೋಕ ಮೋಹಗಳು ಕಂಪ್ಲೀಟ್ ಹೋಯಿತು ಅಂತಾನಲ್ಲ, ಹಾಗೆ ಈ ಶ್ವೇತಕೇತು ಕೂಡ ನನ್ನ ಮೋಹ ಹೋಯಿತು, ನಾನಿವಾಗ ಆತ್ಮತತ್ವದಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾನೆ. ಬ್ರಹ್ಮಜ್ಞಾನ ಆದರೆ ಹೇಳಿದ್ರೆ ತಪ್ಪೇನಿಲ್ಲ. ಅವನು ಎಲ್ಲ ಹೇಳಿದ್ದಾರೆ, ಅರ್ಜುನ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಇಲ್ಲಿ ಇವರೂ ಹೇಳ್ತಾರೆ. ಆದ್ದರಿಂದ ಈ ಸತ್ತೇ ಜಗತ್ತಿಗೆಲ್ಲ ಕಾರಣ. ಸತ್ ಅಂತ ಯಾವುದಕ್ಕೆ ಹೇಳಬೇಕಿಲ್ಲಿ? ಯಾವುದು ಇಲ್ಲದಂಗಾಗುತ್ತೋ, ಬದಲಾವಣೆ ಆಗೋದಿಲ್ವೋ ಅದನ್ನು ಸತ್ ಅಂತ ಕರೀತಾರೆ. ಗಾಢ ನಿದ್ರೆಯಲ್ಲಿ ನೋಡಿ, ನಾನಿರ್ತೀನಿ ಬಟ್ ಇದಲ್ಲ, ಅಲ್ಲಿ ಏನೂ ಗೊತ್ತಾಗಲ್ಲ ಅಂತ ಹೇಳ್ತೀವಿ ನಿಜ. ಬಟ್ ಇಲ್ಲಿರೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಉಪಾಧಿಗಳು ಏನು ಹೇಳ್ತೀನೋ ಅದು ಬಂದಿರಲ್ಲ, ಬೇಕಾಗಿಲ್ಲ. ಅದು ಇಲ್ಲದೇ ಇದ್ರೂ ನನಗೆ ಇರಕ್ಕೆ ಬರುತ್ತೆ ಅಂತ ತೋರಿಸ್ಕೊಟ್ರೋ ಇಲ್ವೋ, ಮತ್ತಿನ್ನೇನು ಬೇಕು? ಶರೀರ ಇರಲ್ಲ ಅಲ್ಲಿ, ಪ್ರಾಣಗಳಿರಲ್ಲ. ಅಲ್ಲ ಸ್ವಾಮಿ, ಪ್ರಾಣಗಳು ಬಿಟ್ಟರೂ ಇರಕ್ಕೆ ಬರುತ್ತಾ ನನಗೆ? ಹೌದು, ಇನ್ನೂ ಚೆನ್ನಾಗಿರ್ತೀಯ ನೀನು. ಮನಸ್ಸಿಲ್ಲದೆ ಇದ್ರು ಅಶರೀರನು, ಅಪ್ರಾಣನು, ಅಮನಸ್ಕನು, ಅವೇದನು, ಅಜಪನು, ಏನು ಇಲ್ಲದೆ ಇದ್ರೂ ನನಗಿರಕ್ಕೆ ಬರುತ್ತೆ. ಇದಕ್ಕಿಂತ ಪ್ರೂಫ್ ಏನು ಬೇಕು ಅನುಭವದಲ್ಲಿ? ಅದು ನೋಡ್ಕೊಳ್ಳಿ ಅಂತಾರೆ. ಇಷ್ಟೆಲ್ಲ ಆದಮೇಲೆ ಅವನು ಮತ್ತೆ ಪ್ರಶ್ನೆ ಕೇಳ್ತಾನೆ, ಸರಿ ನಾನು ಆತ್ಮನಲ್ಲೇ ಒಂದಾಗಿದ್ದರೆ ಅಲ್ಲಿ ನನಗೆ ಯಾಕೆ ಗೊತ್ತಾಗಲಿಲ್ಲ? ಎಲ್ಲರೂ ರಾತ್ರಿ ಮಲಗಿದಾಗ ಆತ್ಮನಲ್ಲಿ ಒಂದಾಗಿರ್ತೀವಿ, ಕರೆಕ್ಟು, ಗೊತ್ತಾಯಿತು, ಆನಂದವಾಗಿರ್ತೀವಿ. ನಾನು ಅಲ್ಲಿ ಗಂಡಸಲ್ಲ ಹೆಂಗಸಲ್ಲ, ನಾನು ಸಾಹಿತ್ಯನಿ ಹುಟ್ಟಿ, ನಮಗೆಲ್ಲ ಗೊತ್ತಿದೆ, ಮತ್ತು ನನಗೆ ಯಾಕೆ ಗೊತ್ತಾಗಲಿಲ್ಲ? ಪ್ರಶ್ನೆ ಬರುತ್ತೆ. ಅವನು ಕೇಳ್ತಾನೆ ಪ್ರಶ್ನೆ ತಂದೆನ. ತಂದೆ ಹೇಳ್ತಾರೆ, ಒಬ್ಬನಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅರಮನೆಯಲ್ಲಿ ಸುತ್ತಿಸ್ತಾರಪ್ಪ. ನೀವು ಎಷ್ಟು ದಿನ ಬೇಕಾದರೂ ಅರಮನೆಯಲ್ಲಿ ಸುತ್ತಿಸಿ, ಅರಮನೆ ಬಟ್ಟೆ ಕಟ್ಟಿ ಹೊರಗಡೆ ಕರ್ಕೊಂಬಂದು ಕೇಳಿ, ಎಲ್ಲಿ ಸುತ್ತಾ ಇದ್ದೆ ನೀನು ಅಂತ. ಅವನು ಗೊತ್ತಿದ್ರಲ್ವ, ಅವನು ಅರಮನೆಯಲ್ಲೇ ಸುತ್ತಾ ಇರ್ತಾನೆ. ಹಾಗೆ ನಾವು ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಗಾಢ ನಿದ್ರೆಯಲ್ಲಿ ಇರ್ತೀವಿ. ಯಾಕೆಂದ್ರೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ತಿಳ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದು, ಗಾಢ ನಿದ್ರೆಯಲ್ಲಿ ನನಗೆ ಪ್ರಾಬ್ಲಮ್ಮು ಇಲ್ಲ. ನನಗಲ್ಲಿ ದುಃಖ ಇದೆಯಾ? ಗಂಡಸು ಹೆಂಗಸು ಅನಿಸುತ್ತಾ? ಸತ್ತೋಗ್ತೀನಿ ಭಯ ಇದೆಯಾ? ಕರೋನಾ ಭಯ ಇದೆಯಾ? ಇಲ್ಲ. ಮತ್ತು ಅಲ್ಲಿ ದೇವರಾಗಿರ್ತೀವಿ. ಮತ್ತು ಅಲ್ಲಿ ಪ್ರಶ್ನೆ ಯಾಕೆ ಬರುತ್ತೆ ನಮಗೆ? ಅಲ್ಲಿ ಏನಾದರೂ ನಿಮಗೆ ಎರಡಿದ್ರೆ ಭಯ ಎಲ್ಲ ಬೇಕು, ಇಲ್ಲ. ಮತ್ತು ನಾನು ಪ್ರಶ್ನೆ ಎಲ್ಲಿ? ಎಚ್ಚರದಲ್ಲಿ. ಈ ಎಚ್ಚರದಲ್ಲಿ ನೀನು ಸಾಧನೆ ಮಾಡೋ, ಎಚ್ಚರದಲ್ಲಿ ಕಂಡ್ಕೋಬೇಕಾಗಿರೋದು ನಾನು. ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ, ಮನಸ್ಸು. ಓಹೋ, ಮನಸ್ಸಿದ್ರೆ ಆತ್ಮನ ಮನಸ್ಸು ತಿಳ್ಕೊಳ್ಳುತ್ತಾ ಅಂತಾನ? ಅಲ್ಲ, ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ. ಇಂದ್ರಿಯ ಅನುಭವ, ಪರ್ಸೆಪ್ಷನ್, ವೇದನಾ ಅನುಭವ, ಫೀಲಿಂಗ್ಸು, ಮತ್ತು ಭಯ, ಶೋಕ, ದುಃಖ, ಅವು ತಿಳ್ಕೊಳ್ಳೋಕೆ ಬರಲ್ಲ. ಮತ್ತು ಮನಸ್ಸಿನಿಂದ ಅಂತ ನೀವು ಹೇಳ್ತಾ ಇದ್ದೀರ, ಮನಸ್ಸು ಬಿಡಬೇಕಿಲ್ಲಿ. ನಿದ್ದೆಗೆ ಹೋಗೋದಲ್ಲ, ಸಮಾಧಿಗೆ ಹೋಗೋದಲ್ಲ, ಮನಸ್ಸು ಬಿಟ್ಟರೆ ಆತ್ಮನಾಗಿರ್ತೀವಿ. ಈಗ ಒಡವೆ ಕರಗಿಸ್ತೀರಪ್ಪ, ಒಡವೆ ಹೋಗುತ್ತೆ, ಚಿನ್ನ ಇರುತ್ತಲ್ಲಿ. ಹಾಗೆ ನಾವು ಎಚ್ಚರದಲ್ಲಿ ಇವಳನ್ನ ಬಿಟ್ಟು ಇರಬೇಕು, ಮತ್ತು ಸತ್ತೋಗ್ಬೇಕು ಅಂತಲ್ಲ. ಮತ್ತು ಹಾಗಾದರೆ ಒಡವೆನ ಕರಗಿಸಿದ ತಕ್ಷಣ ಒಡವೆ ಇರಲ್ಲ, ಹಾಗೆ ನಾವು ಮುಕ್ತರಾಗ್ಬಿಟ್ರೆ ಈ ಶರೀರ ಇರಲ್ವಾ? ತಪ್ಪು. ಶರೀರ ಇರಲಿ, ಆದರೆ ನಾನು ನಿಜವಾದ ಸ್ವರೂಪ ಇದಲ್ಲ, ಎಚ್ಚರದಲ್ಲಿ ನಾನು ಏನು ತಪ್ಪು ತಿಳ್ಕೊಂಡಿದ್ದೇನೋ ಅದಲ್ಲ ಅಂತ ಗೊತ್ತಾದರೆ ಸಾಕು. ಎಷ್ಟು ಚೆನ್ನಾಗಿದೆ ಅದು. ಗಾಢ ನಿದ್ರೆಯಲ್ಲಿ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ
ಅಲ್ಲಿ ಮತ್ತೆ ಇದ್ರ ಬಗ್ಗೆ ಬೇಕಾದಷ್ಟು ಕಥೆಗಳ ರೂಪದಲ್ಲಿ ಹೇಳ್ತಾ ಬರ್ತಾರೆ. ಅದಕ್ಕಲ್ಲಿ ಹೇಳ್ತಾರೆ ನೋಡು. ಮತ್ತೆ ಏನ್ ಹೇಳ್ತಾರೆ ಯಾಕೆ ಗೊತ್ತಾಗೋದಿಲ್ಲ ಅಲ್ಲಿ. ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ, ಸಿಂಹ ಹೋಗುತ್ತೆ ಮಲಕ್ಕೊಳುತ್ತೆ, ಎದ್ದು ಬಂದ್ರೆ ಸಿಂಹವಾಗಿರುತ್ತೆ. ಅಲ್ಲಿ ಗೊತ್ತಾಗೋದಿಲ್ಲ ನಾನು ಸಿಂಹ ಅಂತ ಅನ್ಸಲ್ಲ. ರಾಮಕೃಷ್ಣ ಪರಮಹಂಸರು ಹೋಗ್ಲಿ, ಅಲ್ಲಿ ರಾಮಕೃಷ್ಣ ಪರಮಹಂಸರು ಅನ್ಸಲ್ಲ. ವೀರಪ್ಪ ಹೋಗ್ಲಿ ನಿದ್ದೆಗೆ, ನಾನು ವೀರಪ್ಪ ಅಂತ ಅನ್ಸಲ್ಲ. ನಮಗೆ ಗಂಡಸು ಹೆಂಗಸು ಅನ್ಸಲ್ಲ. ನಾನು ಕೆಟ್ಟವನು ಒಳ್ಳೆಯವನು ಅನ್ಸಲ್ಲ. ಯಾಕೆ? ಅಲ್ಲಿ ಒಂದಾಗ್ಬಿಟ್ಟಿರ್ತೀವಿ, ಆತ್ಮನಾಗ್ಬಿಟ್ಟಿರ್ತೀವಿ. ನಿಮ್ಮ ಆತ್ಮ ಬೇರೆ ಅಲ್ಲ, ನನ್ನ ಆತ್ಮ ಬೇರೆ ಅಲ್ಲ. ಅದಕ್ಕೆ ನನಗೇನು ಅನುಭವ ಆಗುತ್ತೋ ನಿಮ್ಮೆಲ್ರಿಗೂ ಅದೇ ಅನುಭವ. 100 ಜನನ ಕೇಳಿ ಸೇಮ್ ಅನುಭವ. ಯಾಕೆ? ಎಲ್ರಿಗೂ ಒಂದೇ ರಿಸಲ್ಟ್. ಹಾಗೆ ಆಗಿದ ತಕ್ಷಣ ಕೊನೆಗೆ ಯಾತಕ್ಕೆ ಅಲ್ಲಿ ತಿಳ್ಕೊಳಕ್ಕಾಗಲಿಲ್ಲ ಅಂದರೆ, ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ ಅಂತ ಹೇಳಿದ್ರು. ಅದಾಯಿತು. ಅಲ್ಲಿಗೆ ಏನಾಗುತ್ತೆ, ಹುಲಿ, ಸಿಂಹ, ಕರಡಿ, ಮತ್ತು ಈ ಹುಳ, ಮತ್ತು ಚಿಟ್ಟೆ, ಮತ್ತು ಈ ಹಂದಿ ನಾಯಿ, ಇವೆಲ್ಲ ಏನೇನಾಗಿ ಹೋಗುತ್ತೋ ಎದ್ದು ಬಂದಾಗ ಅದಾದಾಗೆ ಬರುತ್ತೆ. ಅಲ್ಲಿ ಏನಾಗಿರುತ್ತೆ, ಲೈವ್ ಆಗಿರುತ್ತೆ ಅಷ್ಟೇ. ಎದ್ದು ಬಂದರೆ ಮತ್ತೆ ಇರುತ್ತೆ. ಅದಕ್ಕೋಸ್ಕರ ಯಾಕೆ ಹಂಗಾಗೋದು? ಈಗ ಅಲ್ಲಿ ಒಂದು ಆಗಿಬಿಟ್ಟಿರ್ತಾರೆ, ಮತ್ತೆ ಯಾಕೆ ಅಲ್ಲಿ ತಿಳ್ಕೊಳ್ಳಲ್ಲ ಅಂದಕ್ಕೆ ತಿರ್ಗಾ ಎಕ್ಸಾಂಪಲ್ಗಳು ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಜೇನುಗೂಡು. ಈಗ ಜೇನು ಹುಳ ತೋಟಕ್ಕೆ ಹೋಗುತ್ತೆ, ಎಲ್ಲ ಥರ ಹೂಗಳಿಂದ ತಂದು ಜೇನುತುಪ್ಪ ಮಾಡುತ್ತಪ್ಪ. ಈಗ ಜೇನುತುಪ್ಪದಲ್ಲಿ ಇದು ತಾವರೆ ಹೂವಿಂದು, ಇದು ಗುಲಾಬಿ ಹೂವಿಂದು, ಎಲ್ಲಪ್ಪ ನೀವು ಸಪ್ರೇಟ್ ಮಾಡಿರಿ ನೋಡೋಣ. ಮಾಡೋಕ್ಕೆ ಬರೋಲ್ಲ. ಯಾಕೆ ಬರೋದಿಲ್ಲ? ಅಲ್ಲಿ ಎಕ್ಸಾಂಪಲ್ ಇದೆಯಲ್ವ ನಮಗೆ ಹೊರಗಡೆ. ಹಾಗೆ ಗಂಡಸಾಗೋದ್ರೆ ಅಲ್ಲಿ ಗಂಡಸಾಗಿರಲ್ಲ, ಅಲ್ಲಿ ಹೇಳಕ್ಕೆ ಬರಲ್ಲ. ಇದು ಹೆಣ್ಣು, ನಾನು ಡಾಕ್ಟ್ರು, ಇವರು ಹೌಸ್ ವೈಫು, ಇವರು ಇಂಜಿನಿಯರು, ಇವರು ಕಳ್ಳರು, ಇವರು ಮೋಸ್ಗಾರ್, ಏನು ಗೊತ್ತಾಗಲ್ಲ. ಅಲ್ಲಿ ಒಂದಾಗ್ಬಿಟ್ಟಿರ್ತೀವಿ ನೋಡಿ. ಎಷ್ಟು ಚೆನ್ನಾಗಿದೆ. ಒಂದು ಎಕ್ಸಾಂಪಲ್ ಕೊಟ್ಟರು, ಅವನು ಇನ್ನೂ ಅರ್ಥ ಆಗಲಿಲ್ಲ ಅಂದರು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟರು. ಸಮುದ್ರ ಇದೆ, ನದಿಗಳಿದೆ, ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಕೃಷ್ಣ, ಕಾವೇರಿ ಎಲ್ಲ ಹೋಗುತ್ತಪ್ಪ, ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಈಗ ಒಂದು ಸಾರಿ ಅಲ್ಲಿ ಸೇರಿದ ಮೇಲೆ ಎಲ್ಲಿ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ ಸಪ್ರೇಟ್ ಮಾಡಿರಿ ನೋಡೋಣ. ಮಾಡೋಕ್ಕೆ ಬರಲ್ಲ. ಮತ್ತೇನಾಗುತ್ತೆ, ಆ ಬಿಸಿಲಿಗೆ ನೋಡಿ, ಇಲ್ಲೂ ಕೂಡ ತತ್ವ ತೋರಿಸ್ತಾರೆ. ನೀರಿಗಿಂತ ಸೂಕ್ಷ್ಮವಾಗಿರೋದು ಯಾವುದು? ಬೆಂಕಿ, ಬಿಸಿಲು. ಆ ಸೂರ್ಯನ ಬಿಸಿಲಿಗೆ ನೀರು ಹಾವಿಯಾಗಿ ಮೇಲಕ್ಕೆ ಹೋಗುತ್ತೆ, ಮತ್ತೆ ಮೋಡಗಳಾಗುತ್ತೆ, ತಿರ್ಗಾ ನದಿಗಳಾಗಿ ಹರ್ಕೊಂಬಂದು ಸೇರುತ್ತೆ. ಅದು ತಿರ್ಗಾ ಮತ್ತೆ ಕಂಡುಹಿಡಿಯೋಕ್ಕೆ ಬರೋಲ್ಲ. ನಾವು ದಿನ ಬೆಳಗಾದರೆ ನಿದ್ದೆಗೆ ಹೋಗ್ತೀವಿ, ಅಥವಾ ವಾಪಸ್ ಎಚ್ಚರಕ್ಕೆ ಬರ್ತೀವಿ. ನಾನು ಅದಾಗಿದ್ದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಯಾಕೆ ಎಚ್ಚರದಲ್ಲಿ ಮಾಡಬೇಕು, ಸಾಧನೆ ಮಾಡಿಲ್ಲ ನಾನು, ಅದಕ್ಕೋಸ್ಕರ. ಸೊ ಈ ಎಕ್ಸಾಂಪಲ್ಗಳು 2 ಕೊಡ್ತಾರೋ. ಅದಾದ ಮೇಲೆ ಹೇಗೆ ಆ ನೀರಿನಲ್ಲಿ ನೀರು, ನೊರೆ, ಗುಳ್ಳೆ ಎಲ್ಲ ಬೇರೆ ಬೇರೆ ಆಗಿರುತ್ತೆ. ನಾವು ಒಡವೆ ತಗೊಂಡ್ರು ಸಾಕು, ನಾವು ಗೊತ್ತಾಗಿದೆ ಅದು. ಅದು ನಾಶವಾಗ್ಬಿಡುತ್ತೆ, ನೀರು ನಾಶ ಆಗಲ್ಲ. ಅದು ಯಾಕೆ ಅಂತ ಪ್ರಶ್ನೆ ಕೇಳ್ತಾವೆ ನಾವು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಅಂದರೆ ಸತ್ತಾಗ, ಈಗ ದೊಡ್ಡದೊಂದು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಅಂದರೆ ಒಡವೆ ಕರಗಿಸ್ತೀನಿ, ಒಡವೆ ನಾಶ ಆಗ್ಬಿಡುತ್ತೆ, ಆದರೆ ಚಿನ್ನ ಇದ್ದೇ ಇರುತ್ತಲ್ವಾ, ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಇನ್ನೊಂದೇ ನಮಗೆ ಅರ್ಥ ಆಗೋಂಗೆ ಹೇಳ್ತಾರೆ. ಒಂದು ದೊಡ್ಡ ಮರ ಇದೆಯಪ್ಪ, ಮರದ ಹತ್ರ ನೀನು ಬೇರೆ ಕೆಳಗಡೆ ಬಿಟ್ಟಿರ್ತೀವಲ್ಲ, ಮೇಲ್ಗಡೆ ಬುಡ ಕಟ್ ಮಾಡಿಬಿಡಿ, ಅದೆಷ್ಟೇ ದೊಡ್ಡ ಮರ ಆಗಲಿ. ಅಥವಾ ಚಿಕ್ಕದು ಮರ ತಿರ್ಗಾ ಬೆಳ್ಕೊಂಬಿಡುತ್ತೆ, ಅದು ಬೇರೆ ಕೆಳಗಡೆ ಇದ್ದರೆ ಮತ್ತೆ ಮರ ಚಿಗುರ್ಕೊಂಡ್ಬಿಡುತ್ತೆ. ಹೋಗಲಿ, ಅದು ಬೇಡಪ್ಪ. ಒಂದು ಕೊಂಬು ಕಟ್ ಮಾಡಿಬಿಡಿ, ಒಂದು ಕೊಂಬೇನು ಕಟ್ ಮಾಡಿಬಿಡಿ, ತಿರ್ಗಾ ಚಿಗುರುತ್ತೋ ಇಲ್ವೋ? ಚಿಗುರುತ್ತೆ. ಹಾಗೆ ನಮಗೆ ಶರೀರ ಇದೆ, ಈ ಶರೀರ ಜೀವಿಸ್ಕೊಂಡಿದೆ. ಈಗ ನಮಗೆ ಆಕ್ಸಿಡೆಂಟ್ನಲ್ಲಿ ಕೈಯೋ ಕಾಲೋ ಹೋಗ್ಬಿಡ್ತು, ಬದುಕಿರ್ತೀವೋ ಇಲ್ವೋ? ಬದುಕಿರ್ತೀವಿ. ಹಾಗೆ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅವರು. ಅಂದರೆ ಆ ಮಿಕ್ಕಿರೋ ಜಾಗದಲ್ಲಿ ಪ್ರಾಣ ಹರಿತಾ ಇರುತ್ತೆ, ಆ ಗಿಡದಲ್ಲೂ ಕೂಡ ಪ್ರಾಣ ಇರುತ್ತೆ. ಸೊ ನೋಡಿ, ಗಿಡಗಳು ಉಸಿರಾಡುತ್ತೆ ಅಂತ ಮಾತ್ರ ಅಲ್ಲ, ಕಲ್ಲು ಬಂಡೆ ಕೂಡ ಜೀವ ಇದೆ ಅಂತ ನಮ್ಮ
ವೇದಗಳಲ್ಲಿ ಆಗ್ಗೆ ಯಾವಾಗ ಸತ್ಯಯುಗಕ್ಕಿಂತ ಹಿಂದೆ ಬರೆದಿಟ್ಟಿದ್ರು, ಕಲ್ಲಿನಲ್ಲೂ ಜೀವ ಇದೆ ಅಂತ. ಆಮೇಲೆ ಗಿಡಗಳಲ್ಲಿ ಸರ್ ಇವರು ಸೈಂಟಿಸ್ಟು ಹೇಳ್ತಾರಲ್ವ, ಏನಂತ, ಗಿಡಗಳು ಉಸಿರಾಡುತ್ತೆ ಅಂತ. ಅದಕ್ಕೆ ಮೊದಲು ನಮಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರನೇ ಗಿಡಗಳು ಕೂಡ ಉಸಿರಾಡುತ್ತೆ. ಆ ಗಿಡಗಳಲ್ಲಿ ಅಂತರ್ದೃಷ್ಟಿ ಇರುತ್ತೆ. ಪ್ರಾಣಿಗಳಲ್ಲಿ ನಮಗೆ ಆ ಗಿಡಗಳಲ್ಲೂ ಇರುತ್ತೆ. ಆ ಗಿಡಗಳಲ್ಲಿ ಅಂತರ್ದೃಷ್ಟಿ ಇರುತ್ತೆ. ಪ್ರಾಣಿಗಳು, ಮನುಷ್ಯರಲ್ಲಿ ಬಾಹ್ಯ ದೃಷ್ಟಿ ಇರುತ್ತೆ, ಅರಿವಿರುತ್ತೆ. ಅರಿವು, ಬಾಹ್ಯ ಅರಿವು. ನಿಮ್ಗೆ ಇದಕ್ಕೆಲ್ಲ ನಾನು ಹಿಂದೆ ಹೇಳಿದ್ದೀನಿ, ಇವತ್ತು ಅದನ್ನೆಲ್ಲ ಟಚ್ ಮಾಡೋಕ್ಕೆ ಹೋಗಲ್ಲ. ಗಿಡಗಳಿಗೂ ಕೂಡ ನೀವು ಅಥವಾ ಹಸುಗಳಿಗೆ ಒಂದು ಮ್ಯೂಸಿಕ್ ಹಾಕಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದ್ದೆ, ಅದನ್ನ ನೆನೆಸ್ಕೊಳ್ಳಿ. ಅಲ್ಲಿಗೆ ಅವಕ್ಕೂ ಜೀವ ಇದೆ. ನಮ್ಗಂತೂ ಇವಾಗ ಗೊತ್ತಾಗ್ಬಿಡಿ, ಇನ್ನೇನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಕಲ್ಲು ಬಂಡೆಯಲ್ಲೂ ಕೂಡ ಆತ್ಮನಿದ್ದಾನೆ, ಶಕ್ತಿ ಇದೆ. ಹೆಂಗೆ ಹೇಳ್ತೀರಾ? ಆಟಮ್ ಬಾಂಬ್ ಯಾತರಿಂದ ಮಾಡಿದ್ದಾರೆ? ಮಣ್ಣಿಂದ. ಈಗ ಅದು ಪ್ರಪಂಚನ ಹಾಳು ಮಾಡುತ್ತೋ ಇಲ್ವೋ? ಮತ್ತೆ ಎಲ್ಲಿಂದ ಬಂತು ಶಕ್ತಿ? ಒಳಗಡೆ ಇದೆ, ಆದರೆ ಅದಕ್ಕೆ ತಿಳ್ಕೊಳಕ್ಕೆ ಬರಲ್ಲ ನಮಗೆ. ಪ್ರಾಣಿಗಳಿಗೆ ಇದೆ, ವಿವೇಕ ಇಲ್ಲ. ಅವಕ್ಕೂ ಬಾಹ್ಯ ಪ್ರಜ್ಞೆ ಇದೆ, ಅರಿವಿದೆ, ಆದರೆ ಅವಕ್ಕೆ ವಿವೇಕ ಇಲ್ಲ. ಮನುಷ್ಯನಿಗಿದೆ. ಅದೇ ಗ್ರೇಟ್ನೆಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್. ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಉಪಯೋಗಿಸ್ಕೋಬೇಕೋ ಬೇಡವೋ ಅಂತ ನಾವು ಹಿಂದೆ ಹೇಳಿದ್ವಿ. ಅಲ್ಲಿಗೆ ಕರೆಕ್ಟಾಗಿ 12 ಆಯಿತು. ಐ ಥಿಂಕ್ ನಾನು ಇಲ್ಲಿಗೆ ನಿಲ್ಲಿಸಿರ್ತೇನೆ. ಇನ್ನೊಂದು ಸ್ವಲ್ಪ ಇದೆ, ಬಟ್ ಲೇಟ್ ಆಗುತ್ತೇನೋ. ಡಾಕ್ಟ್ರೆ, ಆಮೇಲೆ ಹೇಳಿ. ಶನಿವಾರ ಹಬ್ಬ, ಶನಿವಾರ ಸೋಮವಾರ, ಓಕೆ, ಭಾನುವಾರ ಅಂತದೇನು ಇದ್ದಿಲ್ಲ, ಅಮಾವಾಸ್ಯೆ. ಸೊ ನೀವು ಹೇಗೆ ಹೇಳಿದ್ರೆ ಹಾಗೆ, ನನಗೇನು ಗೊತ್ತಾಗೋದಿಲ್ಲ. ಅದು ಹಬ್ಬಗಳು ಏನು ಗೊತ್ತಾಗೋದಿಲ್ಲ ನನಗೆ. ನೀವು ಹೆಂಗೆ ಹೇಳಿದ್ರೆ ಹಾಗೆ ನೀವೇ ಡಿಸೈಡ್ ಮಾಡಿಬಿಟ್ಟು ಹೇಳ್ಬಿಡಿ. ನಾಳೆ ಹೇಳಿದ್ರು ಪರವಾಗಿಲ್ಲ, ನನಗೇನಂತೆ. ಸೊ ನಾನು ಇಲ್ಲಿಗೆ 2 ದಿವಸ ಇಂಪಾರ್ಟೆಂಟ್ ಅನ್ಕೊಂತೀರಿ.